ನನಗೆ ಬಹಳ ಬೇಸರ ಅಂದ್ರೆ ಅಂಬೇಡ್ಕರ್ ಸಂವಿಧಾನದ ಕರ್ತೃ ಅನ್ನೋದೊಂದನ್ನೇ ದೊಡ್ಡದು ಮಾಡಿಟ್ಟಿದ್ದೀವಲ್ಲ. ಅಂಬೇಡ್ಕರ್ ಜೀವನದ ಅತ್ಯಂತ ಸಾಮಾನ್ಯವಾದ ಘಟನೆ ಸಂವಿಧಾನ ರಚನೆ. ನನ್ಗೆ ಇಬ್ಬರೂ ಫೇವ್ರೆಟ್, ಒಂದು ಅಂಬೇಡ್ಕರ್, ಎರಡನೇ ಸಾವರ್ಕರ್. ನಾನು ಇಬ್ಬರನ್ನು ಇಷ್ಟಪಡ್ತೀನಿ. ಅದೇನು ಅದೃಷ್ಟವೋ ದುರದೃಷ್ಟವೋ ಇಬ್ಬರು ಮಹಾರಾಷ್ಟ್ರದವರು. ಸಾವರ್ಕರ್ ಏನಾದರೂ ಚಿತ್ಪಾವನ ಬ್ರಾಹ್ಮಣರಾಗದೆ ದಲಿತರಾಗಿ ಈ ಹೋರಾಟಕ್ಕೆ ಬಂದಿದ್ದಿದ್ರೆ ದಲಿತ ಹೋರಾಟ ವಯಲೆಂಟ್ ಆಗಿರ್ತಿತ್ತು. ಅಂಬೇಡ್ಕರ್ ಏನಾದರೂ ದಲಿತರಾಗದೆ ಬ್ರಾಹ್ಮಣರಾಗಿದ್ದಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜ್ಞಾನದ ಆಳ ಇನ್ನೂ ವಿಸ್ತಾರವಾಗಿರ್ತಿತ್ತು ಅಂತ ಬಾಬಾ ಸಾಹೇಬರು ಬಾಲ್ಯದಲ್ಲಿ ತನ್ನ ತಂದೆಗೆ ಪ್ರತಿನಿತ್ಯ ಜ್ಞಾನೇಶ್ವರಿಯನ್ನ ಓದಿ ಹೇಳಬೇಕಾಗಿತ್ತು, ಮಹಾಭಾರತವನ್ನು ಓದಬೇಕಾಗಿತ್ತು, ರಾಮಾಯಣವನ್ನ ಓದಬೇಕಾಗಿತ್ತು. ಓದಿ ತನ್ನ ತಂದೆಗೆ ಹೇಳಬೇಕಾಗಿತ್ತು. ತನ್ನ ತಂದೆ ಕೇಳೋರು ಅದೊಂದ್ಸಲ ವಾಪಸ್ ಓದು, ಇನ್ನೊಂದ್ಸಲ ಓದೋದನ್ನ ಮತ್ತೊಂದ್ಸಲ ಓದು. ಹುಟ್ಟಿದ ಜಾತಿಯ ಕಾರಣಕ್ಕೋಸ್ಕರ ಅನುಭವಿಸಿದ ನೋವಿದೆಯಲ್ಲ, ನಾನು ನೀವು ಜೀವಮಾನದಲ್ಲಿ ಅನುಭವಿಸ್ಲಿಲ್ಲ ರೀ. ಹಿಂದುತ್ವವಾದಿಗಳು ನನ್ನನ್ನು ಶತ್ರು ಅಂತ ತಿಳ್ಕೊಳ್ತಾರೆ, ನನ್ನನ್ನು ಕೆಟ್ಟವನು ಅಂತ ತಿಳ್ಕೊಳ್ತಾರೆ, ನಾನು ವಿರೋಧಿ ಅಂತ ತಿಳ್ಕೊಳ್ತಾರೆ. ಒಂದಿನ ಬರುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಬಾಬಾ ಸಾಹೇಬರು ಹೋರಾಟ ಮಾಡಿದ್ದು ಹಿಂದುತ್ವದ ನಾಶಕ್ಕಲ್ಲ, ಹಿಂದುತ್ವದ ಸುಧಾರಣೆ ಮಾಡಿ ಉದ್ಧಾರ ಮಾಡಲಿಕ್ಕೆ ಅಂತ ಬಾಬಾ ಸಾಹೇಬರು ಹೇಳೋ ಮಾತಿದೆಯಲ್ಲ, ಇವತ್ತು ಅರ್ಥ ಆಗ್ತಿದೆ ಅದು. ಈ ದೇಶದ ಸಂವಿಧಾನ ಕರ್ತರು ಬಾಬಾ ಸಾಹೇಬರು ಅಂತ ಹೇಳ್ತೀವಲ್ಲ, ಸಂವಿಧಾನ ಬಾಬಾ ಸಾಹೇಬ್ರ ಹತ್ರ ಬರೆಸಬೇಕು ಅಂತಿತ್ತ ಇವರಿಗೆ. ಒಬ್ಬ ವಿದೇಶಿ ಸಂವಿಧಾನ ತಜ್ಞನನ್ನ ಕರೆಸಿ ಅವನ ಮೂಲಕ ಸಂವಿಧಾನ ಮಾಡಬೇಕು ಅಂತಿತ್ತು ಅವ್ರಿಗೆ. ಬಾಬಾ ಸಾಹೇಬ್ರು ಹೇಳಿದ್ರು ಈ ದೇಶದ ರಾಷ್ಟ್ರ ಭಾಷೆ ಯಾವ್ದು ಮಾಡಬೇಕು ಅಂದ್ರೆ ಸಂಸ್ಕೃತ ಮಾಡಬೇಕು ಅಂತ. ನನಗೆ ಬಹಳ ಬೇಜಾರಾಗುವಂಥ ಸಂಗತಿ, ನಾನು ಹೇಳುವಂಥ ಸಂಗತಿಯನ್ನು ಹೇಳ್ಕೊಂಡ್ರೆ ನೀವು ಬೇಜಾರು ಮಾಡ್ಕೋತೀರಾ. ಫೈನ್, ಹೇಳಲ್ಲ ಅದನ್ನು ಮೊದಲು. ಏನು ಸಂಗತಿ ಅಂತಂದರೆ, ಬಹುಶಃ ವೆಂಕಟಸ್ವಾಮಿಯವರು ಅನುಮೋದಿಸ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮಹಾಪುರುಷರ ಜಯಂತಿಯ ದಿನ ರಜಾ ಕೊಡೋದು ನನಗೆ ವಿರೋಧ ಇದೆ. ರಜಾ ಕೊಡೋ ಬದಲು ಆವತ್ತಿನ ದಿನ ಅವರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರ ಬಗ್ಗೆ ಅರಿವಾಗುವಂಥ, ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಾನು ಕೇಳೋದು ಅವತ್ತಿನ ದಿನಗಳಲ್ಲಿ ಗೌರ್ಮೆಂಟ್ ಆಫೀಸುಗಳಲ್ಲಿ 1 ಗಂಟೆ ಸಂಜೆ ಅವರ ವಿಚಾರಧಾರೆಯ ಕುರಿತಂತೆ ಚರ್ಚೆ ಅಂತ ಇಟ್ಟರೆ ಸಮಾಜಕ್ಕೆ ಎಂಥ ಲಾಭ, ಎಷ್ಟು ಜನರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ದೊಡ್ಡ ಅನ್ಯಾಯ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಅದರ ಕುರಿತಂತೆ ಒಂದು ವಿಸ್ತಾರವಾಗಿರುವಂಥ ಚರ್ಚೆ ಈ ನಾಡಿನಲ್ಲಿ ಆಗಬೇಕು ಅಂತ ಮಹಾಪುರುಷರ ಚರ್ಚೆ ಆಗಬೇಕು. ಎರಡನೇದು, ನನಗೆ ನಿಮ್ಮಗಳ ಬಗ್ಗೆ ಒಂದು ಬೇಜಾರಿದೆ. ಏನು ಬೇಜಾರು ಅಂತಂದರೆ, ಅಂಬೇಡ್ಕರ್ ಬಗ್ಗೆ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಹೇಳಿ ಅಂತಂದರೆ ಹೆಂಗೆ ಹೇಳ್ತೀವಿ ಗೊತ್ತಾ? ಅಂಬೇಡ್ಕರ್ ಇವತ್ತು ಹುಟ್ಟಿದ್ರು, ಅಂಬೇಡ್ಕರ್ ಇಂಥ ಕೆಲಸ ಮಾಡಿದರು, ಅಂಬೇಡ್ಕರ್ ಹಿಂಗಾಗಿದ್ರು, ಅಂಬೇಡ್ಕರ್ ಲಾ ಮಿನಿಸ್ಟರ್ ಆಗಿದ್ರು, ಅಂಬೇಡ್ಕರ್ ಸಂವಿಧಾನ ಇದಾ ಅಂಬೇಡ್ಕರು? ಇದೇನು ಅಲ್ಲ ರೀ. ನನಗೆ ಬಹಳ ಬೇಸರ ಅಂದರೆ ಅಂಬೇಡ್ಕರ್ ಸಂವಿಧಾನದ ಕರ್ತೃ ಅನ್ನೋದೊಂದನ್ನೇ ದೊಡ್ಡದು ಮಾಡಿಟ್ಟಿದ್ದೀವಲ್ಲ. ಅಂಬೇಡ್ಕರ್ ಜೀವನದ ಅತ್ಯಂತ ಸಾಮಾನ್ಯವಾದ ಘಟನೆ ಸಂವಿಧಾನ ರಚನೆ. ನಾನು ಬಹಳ ಗಂಭೀರವಾಗಿ ಈ ಮಾತನ್ನು ಹೇಳ್ತೀನಿ, ಎಚ್ಚರಿಕೆಯಿಂದ ಹೇಳ್ತೀನಿ. ಅಂಬೇಡ್ಕರ್ ವ್ಯಕ್ತಿತ್ವ ಎಷ್ಟು ಅಗಾಧ ಅಂತಂದರೆ, ಅಂಬೇಡ್ಕರ್ ಸಾಮರ್ಥ್ಯ ಎಷ್ಟು ದೊಡ್ಡದ್ದು ಅಂತಂದರೆ, ಇಂಥ 1000 ಸಂವಿಧಾನವನ್ನು ಒಬ್ಬರೇ ಕೂತ್ಕೊಂಡು ಬರಿಬಹುದಾಗಿರುವಟ್ಟು ಸಾಮರ್ಥ್ಯ ಇರುವಂಥ ವ್ಯಕ್ತಿಯವರು. ಧನಂಜಯ್ ಕೀರ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅಂಬೇಡ್ಕರ್ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಓದಲೇಬೇಕಾಗಿರುವಂಥ ಪುಸ್ತಕ. ಅಂಬೇಡ್ಕರ್ ಲೈಫ್, ಅವರ ಜೀವನ ಮತ್ತು ಸಾಧನೆಗಳ ಕುರಿತಂತೆ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ಗೂಸ್ ಬಂಪ್ಸ್ ಆ ಮಾತು ಹೇಳಬೇಕಾದಾಗ. ನನಗೆ ಇಬ್ಬರೂ ಫೇವ್ರೆಟ್, ಒಂದು ಅಂಬೇಡ್ಕರ್, ಎರಡನೇ ಸಾವರ್ಕರ್. ನಾನು ಇಬ್ಬರನ್ನೂ ಇಷ್ಟಪಡ್ತೀನಿ. ಅದೇನು ಅದೃಷ್ಟವೋ ದುರದೃಷ್ಟವೋ ಇಬ್ಬರು ಮಹಾರಾಷ್ಟ್ರದವರು. ಯಾರು ಏನಾದರೂ ವಿರೋಧ ಮಾಡ್ಕೊಳ್ಳಿ, ಕರ್ನಾಟಕದವ್ರು ಇಷ್ಟ ಆಗಲಿಲ್ಲ ನಿಮಗೆ, ಅವ್ರು ಇಷ್ಟ ಆಗ್ತಾರೆ, ನೀವು ಅಂದ್ಕೊಂಡ್ರೆ ನನಗೇನು, ನಮಗೆ ವ್ಯಕ್ತಿತ್ವಕ್ಕೆ ಇಷ್ಟ ಆಗುವಂಥ ವ್ಯಕ್ತಿಗಳಪ್ಪ, ಏನು ಮಾಡ್ಲಿಕ್ಕಾಗತ್ತೆ ಅದಕ್ಕೆ. ನನಗೆ ಇವರಿಬ್ಬರು ಭಾಳ ಇಷ್ಟ. ಆದರೆ ಇವರಿಬ್ಬರ ಕುರಿತಂತೆ ಅವರೊಂದು ಮಾತು ಹೇಳ್ತಾರೆ, ನಂಗೆ ಭಾಳ ಚೆನ್ನಾಗಿ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥ ಮಾತುಗಳಿದು. ಏನು ಹೇಳ್ತಾರೆ ಅಂತಂದರೆ, ಸಾವರ್ಕರ್ ಏನಾದರೂ ಚಿತ್ಪಾವನ ಬ್ರಾಹ್ಮಣರಾಗದೆ ದಲಿತರಾಗಿ ಈ ಹೋರಾಟಕ್ಕೆ ಬಂದಿದ್ದಿದ್ರೆ, ಯಾವ ಹೋರಾಟಕ್ಕೆ? ದಲಿತ ಹೋರಾಟಕ್ಕೆ ಬಂದಿದ್ದಾಗಿದ್ದರೆ ದಲಿತ ಹೋರಾಟ ವಯಲೆಂಟ್ ಆಗಿರ್ತಿತ್ತು ಅಂತ. ಜನ ಕಲ್ಲಲ್ಲಿ ಹೊಡೆದಿರ್ತಿದ್ರು. ಯಾರು? ದಲಿತರು ಈ ಮೇಲ್ವರ್ಗದವರಿಗೆ ಜೊತೆ ಹೊಡೆದಾಟ ಮಾಡಿರ್ತಿದ್ರು. ಅದೇ ವೇಳೆಗೆ ಅಂಬೇಡ್ಕರ್ ಏನಾದರೂ ದಲಿತರಾಗದೆ ಬ್ರಾಹ್ಮಣರಾಗಿದ್ದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜ್ಞಾನದ ಆಳ ಇನ್ನೂ ವಿಸ್ತಾರವಾಗಿರ್ತಿತ್ತು ಅಂತ. ಏನು ಚೆನ್ನಾಗಿದೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಇದಕ್ಕಿಂತ ಚಂದ ವರ್ಣನೆ ಮಾಡ್ಲಿಕ್ಕೆ ಆಗದೇ ಇಲ್ಲ ಇವರಿಬ್ಬರನ್ನ. ಧನಂಜಯ್ ಕೀರ್ ಮಾಡದ ಮಿತ್ರ. ಯಾಕೆ ಅಂಬೇಡ್ಕರ್? ನೀವು ಸುಮ್ಮನೆ ಯೋಚನೆ ಮಾಡಿ, ನಾನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳ್ತೀನಿ. ಅಕಸ್ಮಾತ್ ನಮ್ಮಲ್ಲಿ ನಾನೇ ಸತ್ತೋದೆ ಅಂತ ಇಟ್ಕೊಳ್ಳಿ, ಡೋಂಟ್ ವರಿ, ಏನು ತಲೆ ಕೆಡ್ಸ್ಕೊಬೇಡಿ, ತಥಾಸ್ತು ಅಂತ ದೇವರೇನು ಹೇಳಿಬಿಟ್ಟು ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿಂತ ಸಾಯಲ್ಲ ನಾನು. ಇದೆಲ್ಲ ನಮ್ಮ ಭಾವನೆಗಳಷ್ಟೇ. ಅಕಸ್ಮಾತ್ ನಾನು ಸತ್ತೋದೆ ಅಂತ ಇಟ್ಕೊಳ್ಳಿ, ಎಷ್ಟು ದಿನ ನೆನ್ಪಿಟ್ಕೋಬೋದಪ್ಪ ಜನ? ಸತ್ತ 11 ದಿನ, 13 ದಿನ, 1 ತಿಂಗಳು, 3 ತಿಂಗಳು. ತುಂಬ ಆತ್ಮೀಯರು ಮುಂದಿನ ವರ್ಷ ಒಂದ್ಸಲ ನೆನಪಿಸ್ಕೋಬೋದು, ಇದೇ ದಿನ ಹೋದ್ರವರು ಅಂತ. ಅದು ಬಿಟ್ಟು ಏನಾದರೂ ಇದೆಯಾ? ಆದರೆ
ಬಾಬಾ ಸಾಹೇಬರು ಹುಟ್ಟಿ 135ನೇ ವರ್ಷ 134 ವರ್ಷ ಆಯ್ತಲ್ಲ, ಇವತ್ತಿಗೂ ಕೂಡ ಬಾಬಾ ಸಾಹೇಬರನ್ನ ಸ್ಮರಿಸಿಕೊಂಡು ಈ ಗೌರ್ಮೆಂಟ್ ಕಾಲೇಜ್ನಲ್ಲಿ ಇಷ್ಟು ಹುಡುಗರು ನಮಗೆ ಬರ್ಡೇ ಕೇಕ್ ಕಟ್ ಮಾಡ್ತೀವೋ ಇಲ್ವೋ, ಅವ್ರ ಬರ್ಡೇ ಕೇಕ್ ಕಟ್ ಮಾಡ್ತೀವಿ ಅಂದರೆ ಹೆಂಗಪ್ಪ ಅದು? ಹೆಂಗಂದ್ರೆ ಅವ್ರು ಇದ್ದಾಗ ಎಂಥ ಬದುಕಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ವರ್ಷ ಬದುಕಿದ್ರೋ ಅದಕ್ಕಿಂತ ಹೆಚ್ಚು ವರ್ಷ ನೆನಪಿದ್ದು ಬಿಡ್ತಾರೆ ಅವರೆಲ್ಲ. ಅಂಥವ್ರನ್ನೇ ಮಹಾಪುರುಷರು ಅಂತ ಕರೆಯೋದು. ಯಾಕೆ ಹಂಗೆ ಕರೆದ್ರು? ಬಾಬಾ ಸಾಹೇಬರ ಬಾಲ್ಯ ಇತ್ತಲ್ಲ, ನನ್ನ ಬಾಲ್ಯ ನಿಮ್ಮ ಬಾಲ್ಯದಷ್ಟು ನಾವು ಯಾವುದೇ ಜಾತಿ ಮತಗಳಿಗೆ ಸೇರಿರಲಿ, ನಮ್ಮ ಬಾಲ್ಯ ಇವತ್ತಿನ ಬಾಲ್ಯ ಫಾರ್ ಬೆಟರ್ ಬಾಬಾ ಸಾಹೇಬರಿಗೆ ಕಂಪೇರ್ ಮಾಡಿದರೆ. ಬಾಬಾ ಸಾಹೇಬರು ಆರ್ಡಿನರಿ ಮನೆಯಿಂದ ಬಂದವರು ಅಲ್ಲರಿ. ಅವ್ರ ಮನೆ ಹೆಂಗಿತ್ತು ಗೊತ್ತಾ? ನನ್ನ ಮನೆಯಲ್ಲಿ ನನ್ನ ತಂದೆ ನನಗೆ ಯಾವ ಸಂಸ್ಕಾರ ಕೊಟ್ಟಿರ್ಬೋದೋ, ಬಾಬಾ ಸಾಹೇಬರ ಮನೆಯಲ್ಲಿ ಅವರ ತಂದೆ ಅವರ ತಾಯಿ ಅದೇ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಅವರಿಗೆ. ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ನಡೀತಿತ್ತು ಗೊತ್ತೇನು? ಬಾಬಾ ಸಾಹೇಬರು ಬಾಲ್ಯದಲ್ಲಿ ತನ್ನ ತಂದೆಗೆ ಪ್ರತಿನಿತ್ಯ ಜ್ಞಾನೇಶ್ವರಿಯನ್ನು ಓದಿ ಹೇಳಬೇಕಾಗಿತ್ತು, ಮಹಾಭಾರತವನ್ನು ಓದಬೇಕಾಗಿತ್ತು, ರಾಮಾಯಣವನ್ನು ಓದಬೇಕಾಗಿತ್ತು, ಓದಿ ತನ್ನ ತಂದೆಗೆ ಹೇಳಬೇಕಾಗಿತ್ತು. ತನ್ನ ತಂದೆ ಕೇಳೋರು ಅದೊಂದು ಸಲ ವಾಪಸ್ ಓದು, ಇನ್ನೊಂದ್ಸಲ ಓದೋದನ್ನ ಮತ್ತೊಂದ್ಸಲ ಓದು, ನಿನಗೆ ಗೊತ್ತಾಗ್ಲಿ ಇದು ಅನ್ನುವ ದೃಷ್ಟಿಯಿಂದ ಓದಿಸುವವರಿಗೆ ಬಾಬಾ ಸಾಹೇಬರಿಗೆ ಅಂಥ ಸಂಸ್ಕಾರ. ಬಾಬಾ ಸಾಹೇಬರ ಫ್ಯಾಮಿಲಿ ತೀರಾ ಬಡತನದ ಫ್ಯಾಮಿಲಿ ಏನಲ್ಲ ಅದು. ಅವ್ರ ತಂದೆ ಸೈನ್ಯದಲ್ಲಿ ಕೆಲಸಕ್ಕಿದ್ದವರು, ಚೆನ್ನಾಗೇ ಇದ್ದರವರು. ಆದರೆ ಹುಟ್ಟಿದ ಜಾತಿಯ ಕಾರಣಕ್ಕೋಸ್ಕರ ಅನುಭವಿಸಿದ ನೋವಿದೆಯಲ್ಲ, ನಾನು ನೀವು ಜೀವಮಾನದಲ್ಲಿ ಅನುಭವಿಸ್ಲಿಲ್ಲ ರೀ. ಶಾಲೆಗೆ ಬಂದು ಬೋರ್ಡಿಗೆ, ಇದೆಲ್ಲ ನೀವು ಗೊತ್ತಿರೋ ಕಥೆ, ನಾನು ಸುಮ್ಮನೆ ನಿಮ್ಗೆ ನೆನಪಿಸ್ಕೊಡ್ತೀನಟ್ಟೆ. ಬಾಬಾ ಸಾಹೇಬರು ಅಂದಾಗ ಅವ್ರು ಲಾ ಮಿನಿಸ್ಟ್ರು, ಅವರು ಇದು ಅಂತಲ್ಲ. ಬಾಬಾ ಸಾಹೇಬರು ಅಂದಾಗ ಆ ಪೇಯ್ನ್ ಇತ್ತಲ್ಲ, ಬೋರ್ಡ್ ಮೇಲೆ ಬಂದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡು, ಎಲ್ಲ ದಡ್ಡ ಹುಡುಗರು ಕೂತಿದ್ದಾರೆ, ಅವ್ರಿಗೆ ಯಾರಿಗೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರಲಿಲ್ಲ. ಈ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತೀರಾ ಅಂತ ಕೇಳಿದ್ರೆ ಸೈಡಲ್ಲಿ ಕೂತಿದ್ದ ಒಬ್ಬ ಹುಡುಗ ಕೈ ಎದ್ದ, ನಾನು ಮಾಡ್ತೀನಿ ಅಂತ. ಹುಡುಗನ್ ಕರೆದ್ರು ಮಾಡು ಅಂತಂದ್ರೆ ಉಳಿದೆಲ್ಲ ಹುಡುಗರು ಯಾರು ದೊಡ್ಡ ಶಿಖಾಮಣಿಗಳು, ಯಾರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರಲಿಲ್ವೋ ಅವ್ರು ಬೋರ್ಡ್ ಪಕ್ಕ ತಾವಿಟ್ಟಿದ್ದ ಟಿಫಿನ್ ಕ್ಯಾರಿಯರ್ನ ತಗೊಳ್ಳಿಕ್ಕೆ ಓಡಿದ್ರು. ಯಾಕಂದ್ರೆ ಈ ಜಾತಿಯವನು ಬಂದು ಅದ್ರ ಹತ್ರ ಬಂದ್ಬಿಟ್ರೆ ನಮ್ಮ ಟಿಫಿನ್ ಕ್ಯಾರಿಯರ್ ಹಾಳಾಗೋಗ್ಬಿಡುತ್ತಲ್ಲ ಅಂತ. ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ. ಬಾಬಾ ಸಾಹೇಬ್ರು ಹೇಳ್ತಾರೆ, ಥ್ಯಾಂಕ್ ಗಾಡ್ ಆ ಮೇಷ್ಟ್ರು ಅವತ್ತು ಅವ್ರಿಗೆ ಬೈದ್ರು, ನೀವು ಬೇಕಿದ್ರೆ ಟಿಫಿನ್ ಕ್ಯಾರಿಯರ್ ತಗೊಂಡೋಗಿ, ಆದರೆ ಇವತ್ತು ಇದೇ ಅಂಬೇಡ್ಕರ್ ಬಂದು ಇಲ್ಲಿ ಸಾಲ್ವ್ ಮಾಡ್ತಾನೆ ಪ್ರಾಬ್ಲಮ್ನ ಅಂತ ಹೇಳಿದ್ರು. ಅವತ್ತು ನಂಗೆ ಸ್ವಲ್ಪ ಗೌರವ ಉಳಿತು. ಅಂತಾದರೆ ಎಷ್ಟು ಸಲ ಹಿಂಗೆ ಬಾಬಾ ಸಾಹೇಬ್ರು ಎಲ್ಲೋ ನೀರು ಕುಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಡದಾಕಿದ್ರು ಅವ್ರಿಗೆ, ನಲ್ಲಿ ನೀರು ಕುಡಿದಿದ್ರು ಅಂತ. ಆಯ್ತಪ್ಪ, ಚಿಕ್ಕವರಿದ್ದಾಗ ಬಾಬಾ ಸಾಹೇಬರ ಪ್ರತಿಭೆ ಗೊತ್ತಿರಲಿಲ್ಲ, ಆದರೆ ನಾವು ಹೆಂಗೆ ನಡ್ಕೊಂಡಿದ್ವಿ ಬಾಬಾ ಸಾಹೇಬರ ಜೊತೆಗೆ. ಬಾಬಾ ಸಾಹೇಬರು ಲಂಡನ್ನಲ್ಲಿ ಓದಿಕೊಂಡು ವಾಪಸ್ ಬಂದಾಗ ಬರೋಡಾದಲ್ಲಿ ಕೆಲಸಕ್ಕೆ ಅಂತ ನಿಂತರೆ ಒಂದು ಮನೆ ಸಿಗಲಿಲ್ಲ ಅವ್ರಿಗೆ, ರೂಮ್ ಸಿಗಲಿಲ್ಲ. ಪಾರ್ಸಿಗಳ ಹೋಟ್ಲಲ್ಲಿ ಬಾಬಾ ಸಾಹೇಬರು ಇದ್ರು. ಆ ಹೋಟೆಲ್ ಯಾರದ್ದು? ಪಾರ್ಸಿಗಳದ್ದು. ಪಾರ್ಸಿಗಳು ಬಂದು ಒಂದಿನ ರಾತ್ರಿ ಬಾಬಾ ಸಾಹೇಬರನ್ನ ಅಲ್ಲಿಂದ ಎಳೆದು, ನೀನು ದಲಿತನಾಗಿದ್ದು ನೀನು ಬಂದು ನಮ್ಮ ಹೋಟ್ಲಲ್ಲಿ ಹೆಂಗೆ ಉಳ್ಕೊಂಡೆ, ಎಲ್ಲವನ್ನೂ ಅಪವಿತ್ರಗೊಳಿಸಿದ್ಯಲ್ಲ ಅಂತ ಬೈದ್ರು. ಯಾರಿಗೆ? ಲಂಡನ್ನಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದವನಿಗೆ, ಅಮೆರಿಕಾದಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದವನಿಗೆ ಈ ಥರ ನಡ್ಕೊಂಡಿದ್ದು. ಮೈ ಡಿಯರ್ ಫ್ರೆಂಡ್ಸ್, ಬರೋಡಾದಲ್ಲಿ ಬಾಬಾ ಸಾಹೇಬರು ಕೆಲಸಕ್ಕೆ ಅಂತ ಹೋದರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ ರೀ. ಬಾಬಾ ಸಾಹೇಬರಿಗೆ ದೂರದಿಂದ ಫೈಲ್ ಎಸಿತಾ ಇದ್ರು. ಪ್ರಾಮಾಣಿಕವಾಗಿ ಹೇಳಿ, ನಾನು ಇದನ್ನು ದಲಿತರಿಗೆ, ಇಲ್ಲಿ ನನಗೆ ಜಾತಿ ಯಾವತ್ತೂ ಪ್ರಮುಖ ಆಗಲೇ ಇಲ್ಲ. ಆ್ಯಂಡ್ ಥ್ಯಾಂಕ್ ಗಾಡ್ 2001ರಿಂದ ಇವತ್ತಿನವರೆಗೂ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಜಾತಿ ಯಾವುದು ಅಂತ ನಿಮಗೂ ಗೊತ್ತಿಲ್ಲ, ಸಮಾಜದಲ್ಲಿ ಯಾರಿಗೂ ಗೊತ್ತಿಲ್ಲ. 2001ರಿಂದ ಇವತ್ತಿನವರೆಗೂ ಕೆಲಸ ಮಾಡ್ತಿದ್ದೀನಿ. ಕೇಳಿ ಗೋಪಾಲನ, ನನ್ನ ಜೊತೆ ರೂಮ್ಮೇಟ್ ಆಗಿದ್ದ ಗೋಪಾಲ, ಯಾವತ್ತಾದರೂ ನನ್ನ ಜಾತಿ ಯಾವುದು ಅಂತ ಗೊತ್ತಾಗಿದೆಯಾ ಕೇಳಿ? ಯಾವ ಜಾತಿ ಅಂತ ಗೊತ್ತಿಲ್ಲ. ನನ್ನನ್ನು ನೀವು ಯಾವ ಜಾತಿ ಅಂತ ತಿಳ್ಕೊಳ್ತೀರೋ ಆ ಜಾತಿಯವನು ಹೌದು ಅಲ್ವೋ ಅಂತ ಅವ್ರಿಗೂ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ. 21 ವರ್ಷಗಳಿಂದ 24 ವರ್ಷ, ಮುಂದಿನ ವರ್ಷಕ್ಕೆ 25ನೇ ವರ್ಷ ನನಗೆ ಸಾಮಾಜಿಕ ಚಟುವಟಿಕೆಗೆ ಬಂದು. ಈ ಸಾಮಾಜಿಕ ಚಟುವಟಿಕೆ 25 ವರ್ಷದಲ್ಲಿ ನನ್ನ ಜಾತಿ ಗೊತ್ತಾಗದಂತೆ ಬದುಕಿದ್ದೀನಿ ಅನ್ನುವಂಥ ಅಹಂಕಾರ ಅಂದರೆ ಅಹಂಕಾರ ಅಂತ ಕರ್ಕೊಳ್ಳಿ. ಐ ಆಮ್ ವೆರಿ ಹ್ಯಾಪಿ. ಭಾಳ ಖುಷಿಯಾಗಿದ್ದೀನಿ ನಾನು ವಿಚಾರಕ್ಕೆ. ಆದರೆ ಪ್ರಶ್ನೆ ಇರೋದು ಎಲ್ಲಿ ಗೊತ್ತಾ? ಬಾಬಾ ಸಾಹೇಬರೊಂದಿಗೆ ಅಷ್ಟು ಪ್ರತಿಭಾವಂತನೊಂದಿಗೆ ನಡ್ಕೊಂಡು ರೀತಿ ಅಂತದ್ದು. ಆದರೆ ಇಲ್ಲಿರುವಂಥ ಯಾರಾದರೂ ಒಬ್ಬರು ಹಿಂದುಳಿದ ವರ್ಗದವರು, ದಲಿತರು ಯೋಚನೆ ಮಾಡಿ, ಇವತ್ತೇನಾದರೂ ಹಂಗೆ ನಡ್ಕೊಂಡ್ರೆ ಸುಮ್ಮನಿರ್ತೀವ ನಾವು? ನೀನು ಯಾವನೋ ಅಂತ ಕೇಳಲಿಕ್ಕೆ ಕುತ್ತಿಗೆ ಪಟ್ಟಿ ಹೊಡಿತೀವಿ. ಆದರೆ ಬಾಬಾ ಸಾಹೇಬರು ಸಹಿಸ್ಕೊಂಡ್ರಲ್ಲ. ಎಲ್ಲಿವರೆಗೂ ಸಹಿಸ್ಕೊಂಡ್ರು? ಅವ್ರು ತೀರಾ ಕೊನೆ ಹಂತದವರೆಗೂ. ಇವತ್ತಾದರೂ ಅಪ್ಪಿಕೊಳ್ತಾರೆ, ಇವತ್ತಾದರೂ ನಮ್ಮ ಜನರನ್ನು ತಗೊಳ್ತಾರೆ. ಬಾಬಾ ಸಾಹೇಬರು ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದಿತ್ತು ರೀ. ನನಗೆ ಬಾಬಾ ಸಾಹೇಬರ ಬಗ್ಗೆ ಯಾಕೆ ಅಪಾರವಾದ ಗೌರವ ಅಂತಂದರೆ, ಯಾರು ಬಾಬಾ ಸಾಹೇಬರನ್ನ ಹೃದಯದಿಂದ ಭಾವಿಸ್ತಾರೋ ಅವರಿಗಿಂತ ಒಂದು ತೂಕ ನಾನು ಹೆಚ್ಚು ಭಾವಿಸ್ತೀನಿ. ಯಾಕೆಂದರೆ ಅವರೊಬ್ಬರೇ ಮನಸ್ಸು ಮಾಡಿದ್ದಿದ್ರೆ ಅವ್ರು ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದಿತ್ತು. ಅಮೆರಿಕಾದಲ್ಲಿ ಹೋಗಿರೋದು ಕಷ್ಟ ಇರಲಿಲ್ಲ, ಲಂಡನ್ನಿಗೆ ಹೋಗಿರೋದು ಕಷ್ಟ ಇರಲಿಲ್ಲ. ಆದರೆ ಎಲ್ಲರ ಜೊತೆಗೆ ಫೈಟ್ ಮಾಡ್ತಾ ಮಾಡ್ತಾ ಯಾತಕ್ಕೆ ಉಳಿದ್ರು ಗೊತ್ತಾ? ನಾನು ಒಬ್ಬನೇ ದಡ ಸೇರಿದ್ರೆ ಆಗಲಿಲ್ಲ, ನನ್ನ ಜೊತೆ ಉಳಿದವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಬಾಬಾ ಸಾಹೇಬರು ಪ್ರಯತ್ನ ಪಟ್ಟರು ಅನ್ನೋ ಕಾರಣಕ್ಕೆ.
ನನಗೆ ವೆಂಕಟಸ್ವಾಮಿಯವರು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಬಾಬಾ ಸಾಹೇಬರು 14ನೇ ಮಗನಾಗಿ ಹುಟ್ಟದೆ ಹೋಗಿದ್ದಿದ್ರೆ ಏನಾಗಿರ್ತಿತ್ತು? ನಿಮ್ಮಲ್ಲಿ ಅನೇಕರು ಸಂವಿಧಾನ ಬರ್ತಿರ್ಲಿಲ್ಲ, ನೀವು ಅಲ್ಲೇ ಸಂವಿಧಾನದಲ್ಲೇ ಸ್ಟಕ್ ಆಗಿದ್ದೀರಾ ನೀವು. ಆದರೆ ವಾಸ್ತವ ಏನು ಗೊತ್ತಾ, ಬಾಬಾ ಸಾಹೇಬರು ಅಲ್ಲೇನಾದರೂ ಅವ್ರ ಮನೇಲಿ ಹುಟ್ಟಿರಲಿಲ್ಲ ಅಂದಿದ್ದರೆ, ಬಾಬಾ ಸಾಹೇಬರು ಬಂದಿರಲಿಲ್ಲ ಅಂತಂದರೆ ಅಸ್ಪೃಶ್ಯತೆ ಅನ್ನೋದು ಇವತ್ತೇನು ನಾಶವಾಗಿದೆಯಲ್ಲ, ಅಥವಾ ಆಲ್ಮೋಸ್ಟ್ ಹೋಗಿದೆ, ನಾನೇನು ಪೂರ್ತಿ ಹೋಗಿದೆ ಅಂತ ಈಗಲೂ ನಂಬಲ್ಲ. ನನಗೆ ಈಗಲೂ ಒಂದಷ್ಟು ಅನುಮಾನಗಳಿವೆ, ಕೆಲವು ಕಡೆಗಳಲ್ಲಿ ಈ ಥರದ ಕೆಟ್ಟ ಪ್ರಥೆ ಇನ್ನೂ ಇದೆ ಅಂತ. ಆದರೆ ಎಷ್ಟು ಹೋಗಿದೆಯಲ್ಲ ಅಷ್ಟಕ್ಕೂ ಕಾರಣ ಆ ಪುಣ್ಯಾತ್ಮ, ಆತ ಇಲ್ಲದೆ ಹೋಗಿದ್ರೆ ಇದಾಗಿರ್ತಿರಲಿಲ್ಲ ಅಂತ. ಮಿತ್ರ, ಬಾಬಾ ಸಾಹೇಬರು ಈ ಕಾರಣಕ್ಕೆ ಬೇಕಾಗಿತ್ತು. ಬಾಬಾ ಸಾಹೇಬರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಹಿಂದುತ್ವವಾದಿಗಳು ನನ್ನನ್ನು ಶತ್ರು ಅಂತ ತಿಳ್ಕೊಳ್ತಾರೆ, ನನ್ನನ್ನು ಕೆಟ್ಟವನು ಅಂತ ತಿಳ್ಕೊಳ್ತಾರೆ, ನಾನು ವಿರೋಧಿ ಅಂತ ತಿಳ್ಕೊಳ್ತಾರೆ. ಒಂದಿನ ಬರುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಬಾಬಾ ಸಾಹೇಬರು ಹೋರಾಟ ಮಾಡಿದ್ದು ಹಿಂದುತ್ವದ ನಾಶಕ್ಕಲ್ಲ, ಹಿಂದುತ್ವದ ಸುಧಾರಣೆ ಮಾಡಿ ಉದ್ಧಾರ ಮಾಡಲಿಕ್ಕೆ ಅಂತ ಬಾಬಾ ಸಾಹೇಬರು ಹೇಳೋ ಮಾತಿದೆಯಲ್ಲ, ಇವತ್ತು ಅರ್ಥ ಆಗ್ತಿದೆ ಅದು. ಮಿತ್ರರೆ, ಜಗತ್ತಿನ ಅನೇಕ ಮತಪಂಥಗಳಲ್ಲಿರುವಂಥ ಕೆಡುಕುಗಳನ್ನು ಮುಟ್ಟಿದರೆ ಕಿತ್ತಾಡುವಂಥ ಸಂದರ್ಭ ಇರುವಾಗ ಹಿಂದೂ ಧರ್ಮವನ್ನು ಒಳಗಿಂದ ಶುದ್ಧೀಕರಿಸಿ ಅದಕ್ಕೊಂದು ಸುಂದರವಾಗಿರೋ ಸ್ವರೂಪವನ್ನು ಬಾಬಾ ಸಾಹೇಬರು ಕೊಟ್ಟರಲ್ಲ. ಬಾಬಾ ಸಾಹೇಬರು ಇಲ್ದಿದ್ರೆ ಆಗ್ತಿರ್ಲಿಲ್ಲ. ಯಾರಾದರೂ ಹಿಂದೂವಾದಿಗಳು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮೂರ್ಖರು ಅಂತ ಅರ್ಥ. ಬಾಬಾ ಸಾಹೇಬರು ಆ ದೊಡ್ಡ ಪ್ರಯತ್ನ ಮಾಡಿದರು. ಆದರೆ ಬಾಬಾ ಸಾಹೇಬರ ಜೊತೆ ಹೇಗೆ ನಡ್ಕೊಂಡ್ವಿ ನಾವು? ಬಾಬಾ ಸಾಹೇಬರು ಇದ್ದಾಗಲೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ತೀರ್ಕೊಂಡ್ಮೇಲೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ರೀ ನಾವು. ನಾನೊಂದು 2-3 ಸಂಗತಿ ನಿಮ್ಗೆ ಹೇಳ್ತೀನಿ. ಈ ದೇಶದ ಸಂವಿಧಾನಕರ್ತರು ಬಾಬಾ ಸಾಹೇಬರು ಅಂತ ಹೇಳ್ತೀವಲ್ಲ, ಸಂವಿಧಾನ ಬಾಬಾ ಸಾಹೇಬ್ರ ಹತ್ರ ಬರೆಸಬೇಕು ಅಂತಿತ್ತ ಇವರಿಗೆ? ಒಬ್ಬ ವಿದೇಶಿ ಸಂವಿಧಾನ ತಜ್ಞನನ್ನ ಕರೆಸಿ ಅವನ ಮೂಲಕ ಸಂವಿಧಾನ ಮಾಡಬೇಕು ಅಂತಿತ್ತು ಅವ್ರಿಗೆ. ಗಾಂಧೀಜಿ ಹೇಳಿದ್ರು ತಲೆ ಕೆಟ್ಟಿದ್ಯಾ, ಏನು ಹೇಳುತ್ತೆ ನಮ್ಮ ದೇಶ ನಮ್ಗೆ? ಆಮೇಲೆ ಬಾಬಾ ಸಾಹೇಬರಿಗೆ ವಿದೇಶದಿಂದ ಕರ್ಕೊಂಡು ಬಂದು ಈ ದೇಶದ ಸಂವಿಧಾನ ಮಾಡಿದ್ರೆ ಆಗುತ್ತಾ? ಮತ್ತೆ ಯಾರನ್ನ ಕರ್ಕೊಂಡು ಬರಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ ಬಾಬಾ ಸಾಹೇಬ್ರ ಹತ್ರ ಬರ್ಸಿ ಸಂವಿಧಾನ. ಆವಾಗ ಬಾಬಾ ಸಾಹೇಬರಿಗೆ ಕೊಟ್ಟಿದ್ದು. ಹೋಗ್ಲಿ, ಬಾಬಾ ಸಾಹೇಬರಿಗೆ ಸಂವಿಧಾನ ಸಭೆಯಲ್ಲಿ ಫ್ರೀಡಮ್ ಕೊಟ್ಟಿದ್ದೀರಾ? ಫ್ರೀಡಮ್ ಇರಲಿಲ್ಲ. ಬಾಬಾ ಸಾಹೇಬರಿಗೆ ಸಂವಿಧಾನ ಸಭೆಯಲ್ಲಿ ಫ್ರೀಡಮ್ ಇರಲಿಲ್ಲ. ಸಂವಿಧಾನ ರಚನೆಯ ಜವಾಬ್ದಾರಿ ಅವರನ್ನು ಕೊಡ್ಲಿಕ್ಕೆ ಒಪ್ಕೊಂಡಿರಲಿಲ್ಲ. ಹಿಂದೂ ಕೋಡ್ ಬಿಲ್ ಬಂದಾಗ ಎಲ್ಲರೂ ಕೂಡ ಅದನ್ನು ಬಲವಾಗಿ ವಿರೋಧಿಸಿ ಬಾಬಾ ಸಾಹೇಬರು ರಿಸೈನ್ ಮಾಡ್ತಾರೆ. ಬಹಳ ಕೆಟ್ಟದ್ದಾಗಿರುವಂಥ ಘಟನೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಗೊತ್ತಿಲ್ಲ ನಿಮ್ಮಲ್ಲಿ ಬಹುತೇಕರಿಗೆ ಅನ್ನೋ ಕಾರಣಕ್ಕೋಸ್ಕರ. ಬಾಬಾ ಸಾಹೇಬರು ರೆಸಿಗ್ನೇಷನ್ ಲೆಟರ್ ತೆಗೆದುಕೊಂಡು ಜವಾಹರ್ಲಾಲ್ ನೆಹರು ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ತಗೊಳ್ಳಿ, ನಾನು ಯಾವ ಕೋಡ್ ಬಿಲ್ ತೊಗೊಂಡು ಬಂದಿದ್ನೋ ಆ ಕೋಡ್ ಬಿಲ್ ಅಕ್ಸೆಪ್ಟ್ ಮಾಡಿದ್ದೀರಾ, ಆದರೆ ಅದ್ರ ಹಲ್ಲು ಮುರಿದು ಅಕ್ಸೆಪ್ಟ್ ಮಾಡಿದ್ದೀರಾ, ನನಗೆ ಭಾಳ ಬೇಜಾರಾಗಿದೆ, ನಾನು ರೆಸಿಗ್ನೇಷನ್ ಕೊಡ್ತೀನಿ. ಆದರೆ ಒಂದೇ ಒಂದು ನನ್ನ ರಿಕ್ವೆಸ್ಟ್ ಇದೆ, ಏನಂದರೆ ರೆಸಿಗ್ನೇಷನ್ ಇವತ್ತೇ ಅಕ್ಸೆಪ್ಟ್ ಮಾಡಬೇಡಿ, ಇನ್ನೊಂದು 2-3 ಬಿಲ್ಲಲ್ಲಿ ನಾನು ಮಾತಾಡೋಕ್ಕಿದೆ, ಅದು ಮಾತಾಡಿದ ಮೇಲೆ ಅಕ್ಸೆಪ್ಟ್ ಮಾಡ್ರಲ್ಲ. ಜವಾಹರ್ಲಾಲ್ ನೆಹರು ಹೇಳಿದ್ರು, ಆಯ್ತು, ಈ ಸದನದ ಕೊನೆಯ ದಿನ ನಾನು ಒಪ್ಕೊಳ್ತೀನಿ, ಇದು ರೆಸಿಗ್ನೇಷನ್ ಸ್ವೀಕಾರ ಮಾಡ್ತೀನಿ, ಅಲ್ಲಿವರೆಗೂ ನೀವು ಮುಂದುವರಿರಿ ಅಂತ. ನೆಕ್ಸ್ಟ್ ಡೇ ಬಾಬಾ ಸಾಹೇಬರು, ಪ್ರಾಬಬ್ಲಿ ಒಂದು ವಾರದ ನಂತರ ಸದನ ಆರಂಭ ಆಯಿತು. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಲ್ಲಿ ಮಾತನಾಡಲಿಕ್ಕೆ ಅಂತ ಎದ್ದು ನಿಂತಾಗ ಸ್ಪೀಕರ್ ಹೇಳಿದರು, ಡೆಪ್ಯೂಟಿ ಸ್ಪೀಕರ್ ಇದ್ರು ಅವತ್ತು, ಅವ್ರು ಹೇಳಿದರು, ಚೇರಿಂದ ಹೇಳಿದರು, ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ? ಬಾಬಾ ಸಾಹೇಬರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಏನು ಮಾತಾಡ್ತೀರೋ ಅದನ್ನು ಮುಂಚೆನೇ ಬರೆದು ಕೊಟ್ಟಿಲ್ಲ ಅಂದರು. ಬಾಬಾ ಸಾಹೇಬ್ರು ಹೇಳಿದ್ರೆ ಈ ಥರದ್ದು ಏನು ರೂಢಿ ಇಲ್ವಲ್ಲ ಯಾವತ್ತು? ಇಲ್ಲ, ನೀವೇನಾದರೂ ಮಾತನಾಡಿದ್ರೆ ನಾವು ಆಮೇಲೆ ಉತ್ತರ ಕೊಡಬೇಕಾಗುತ್ತೆ, ನೀವು ಬರ್ಕೊಟ್ಟಿಲ್ಲ ಅದಕ್ಕೆ ಕೊಡಲ್ಲ, ಸಂಜೆ 5 ಗಂಟೆ ಮೇಲೆ ಬೇಕಿದ್ರೆ ಮಾತಾಡಿ ಅಂತ. ಯಾರೂ ಇರಲ್ವಲ್ಲ, ಅವಾಗ ಮಾತನಾಡ್ಕೊಳ್ಳಿ. ಬಾಬಾ ಸಾಹೇಬರು ಆ ಸ್ವಾಭಿಮಾನಿ ಜೀವ ಯಾರಿಗಿರಬೇಕು? ನಿಮ್ಮ ಮಾತು ಯಾರಿಗೆ ಬೇಕಾಗಿದೆ ಅಂತ ಹೇಳಿ ನಿಂತ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಯಾರೋ ಒಬ್ಬರು ಸದಸ್ಯ ಎದ್ದು ನಿಂತ್ಕೊಂಡು ಹೇಳ್ತಾನೆ, ರಿಸೈನ್ ಮಾಡಿದ ಮಿನಿಸ್ಟ್ರು ಇಷ್ಟೆಲ್ಲ ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತ. ತಕ್ಷಣ ಬಾಬಾ ಸಾಹೇಬರು ತಮ್ಮ ಪುಸ್ತಕ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಸದನವನ್ನು ಬಿಟ್ಟು ಆಚೆಗೆ ಹೋಗ್ತಾರೆ. ನಾವು ನಡ್ಕೊಂಡ ರೀತಿ ರೀ ಬಾಬಾ ಸಾಹೇಬರ ಜೊತೆಗೆ. ಮಿತ್ರ, ನೀವು ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್ ಓದಬೇಕು. ಅನೇಕ ಕಡೆ ರಕ್ತ ಕುದಿಯುತ್ತೆ ಎಲ್ಲ ದೃಷ್ಟಿಯಿಂದಲೂ. ಅವರಿಗೆ ಅನ್ಯಾಯ ಬ್ರಾಹ್ಮಣರು ಮಾಡಿದಾಗಲೂ ಬೇಸರ ಆಗುತ್ತೆ. ನನಗೆ ಭಾಳ ಬೇಸರ ಇದೆ. ತಿಲಕರು, ಯಾವ ತಿಲಕರನ್ನ ನಾನು ಅತ್ಯಂತ ಗೌರವದಿಂದ ನೋಡ್ತೀನೋ ಅದೇ ತಿಲಕರು ಬಾಬಾ ಸಾಹೇಬ್ರ ಜೊತೆ ಹೆಂಗೆ ನಡ್ಕೊಂಡ್ರು ಗೊತ್ತಾ? ಬಾಬಾ ಸಾಹೇಬರು ಪತ್ರಿಕೆ ಮೂಕನಾಯಕ ಶುರು ಮಾಡಿದಾಗ ಅದರದೊಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ಕೇಳ್ಕೊಂಡ್ರು ಕೇಸರಿ ಪತ್ರಿಕೆಯಲ್ಲಿ. ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಉಲ್ಲೇಖ ಅಲ್ಲ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಉಲ್ಲೇಖ ಕೂಡ ಹಾಕಲಿಲ್ಲ. ಆದರೆ ತಿಲಕರ ಮಗ ಶ್ರೀಧರ್ ಪಂತರು ಬಾಬಾ ಸಾಹೇಬರಿಗೆ ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ? ತಮ್ಮ ಎಲ್ಲ ಟೀಮನ್ನು ಧಿಕ್ಕರಿಸಿ ಬಾಬಾ ಸಾಹೇಬರ ತಂಡವನ್ನು ಕರೆಸ್ಕೊಂಡು ತಮ್ಮದ್ದೇ ಆಫೀಸ್ನಲ್ಲಿ ಸಭೆ ಮಾಡುವಷ್ಟರ ಮಟ್ಟಿಗೆ ಅವ್ರ ಮಗ ಇದ್ರು. ಆದರೆ ನಾವು ಒಟ್ಟಾರೆಯಾಗಿ ನಡ್ಕೊಂಡಿದ್ದಂಗೆ. ಬಾಬಾ ಸಾಹೇಬರು ತೀರ್ಕೊಳ್ಳೋಕ್ಕೆ ಕೆಲವು ತಿಂಗಳುಗಳ ಮುಂಚೆ ಭಗವಾನ್ ಬುದ್ಧನ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು, ಕಂಪ್ಲೀಟ್ ವರ್ಕ್ಸ್ನಲ್ಲಿದೆ. ಭಾಳ ಚೆನ್ನಾಗಿರೋ ಘಟನೆ ಇದು. ನಾವಿದಕ್ಕೆ ನನಗೆ ಗೊತ್ತಿಲ್ಲ ನೀವು ಹೇಗೆ ಸ್ವೀಕಾರ ಮಾಡ್ತೀರೋ ಅಂತ. ನನಗಿದನ್ನು ಓದುವಾಗ ಇವತ್ತಿಗೂ ಬೇಸರ ಇದೆ. ನಾವು ಹೆಂಗೆ ನಡ್ಕೊಂಡ್ವಲ್ಲ, ನಾವೆಲ್ಲರೂ ತೀರ್ಕೊಂಡ್ಮೇಲೆ ಜೈಕಾರ ಹಾಕೋ ಜನ ರೀ. ಬದುಕಿರುವಾಗ ಅವರುಗಳ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಬಾಬಾ ಸಾಹೇಬರು ಒಂದು ಪತ್ರ ಬರೆದ್ರು ಅವತ್ತಿನ ಪ್ರಧಾನಮಂತ್ರಿಗಳಿಗೆ. ಪತ್ರ ಏನು ಗೊತ್ತಾ? ನಾನೊಂದು ಪುಸ್ತಕ ಬರೆದಿದ್ದೀನಿ ಭಗವಾನ್ ಬುದ್ಧನ ಬಗ್ಗೆ, 5 ವರ್ಷಗಳ ಅಧ್ಯಯನ, ಅರ್ಥ ಮಾಡ್ಕೊಳ್ಳಿ. 5 ವರ್ಷ ನಾನು ಓದಿ ಬರೆದಿದ್ದೀನಿ ಅಂದರೆ ಪುಸ್ತಕ ಹೆಂಗಿರಬೇಕು. ದಯಮಾಡಿ ಈ ಪುಸ್ತಕವನ್ನು ಪ್ರಕಟಿಸ್ಲಿಕ್ಕೆ ಒಂದು 20,000 ರೂಪಾಯಿ ಖರ್ಚಾಗುತ್ತೆ. ಎಷ್ಟು?
20,000. ಇವತ್ತು ಈ ಕಾರ್ಯಕ್ರಮಕ್ಕೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿರ್ಬೋದು ಸರ್. ಅವತ್ತು ಅವ್ರಿಗೆ ಬೇಕಾಗಿದ್ದು 20,000 ರೂಪಾಯಿ. 20,000 ರೂಪಾಯಿ ಖರ್ಚಾಗುತ್ತೆ. ಅಷ್ಟು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು 500 ಪುಸ್ತಕವನ್ನ ಸರ್ಕಾರದಿಂದ ಕೊಂಡುಕೊಂಡು ಲೈಬ್ರರಿಗೆ ಕೊಡ್ಬೋದಾ? ಸಿಂಪಲ್, ಇಟ್ ವಾಸ್ ವೆರಿ ಸಿಂಪಲ್. ಯಾಕೆ ಅಂದರೆ ಭಗವಾನ್ ಬುದ್ಧನ 2500ನೇ ಜಯಂತಿ, ಸರ್ಕಾರ ಹೆಂಗಿದ್ರು ದುಡ್ಡು ಎತ್ತಿಟ್ಟಿದೆ. ಆ ದುಡ್ಡಿನಲ್ಲಿ ಒಂದು 500 ಪುಸ್ತಕ ನಾನು ಬರ್ದು, ಯಾರು ಬಾಬಾ ಸಾಹೇಬರು ಬರೆದಿರೋದು. ಅವ್ರ ಇಂಟೆಲೆಕ್ಚುಯಲ್ ಎಬಿಲಿಟಿ ಬಗ್ಗೆ ಈ ದೇಶದಲ್ಲಿ ಯಾರಿಗೂ ಅನುಮಾನ ಇರಲಿಲ್ಲ. ಅಂಥವ್ರು ಬರೆದಿರುವಂಥ ಪುಸ್ತಕವನ್ನು ತಗೊಳ್ತೀರಾ ಅಂತ ಕೇಳಿದಾಗ ಸರ್ಕಾರದಿಂದ ಉತ್ತರ ಬಂತು, ಪ್ರಧಾನಮಂತ್ರಿಗಳು ಉತ್ತರ ಬರೆದ್ರು. ಆ ಉತ್ತರನೂ ಅದೇ ಪುಸ್ತಕದಲ್ಲಿದೆ. ಏನು ಬರೆದ್ರು ಗೊತ್ತಾ? 2500ನೇ ಜಯಂತಿಗೆ ನಾವು ಎಷ್ಟು ದುಡ್ಡು ಅಂತ ಎತ್ತಿಟ್ಟಿದ್ವೋ ಎಲ್ಲ ಖಾಲಿಯಾಗ್ಬಿಟ್ಟಿದೆ, ನಮ್ಮ ಹತ್ರ ದುಡ್ಡಿಲ್ಲ. ನೆಕ್ಸ್ಟ್ ಕೇಳಿ, ಇನ್ನೂ ಚೆನ್ನಾಗಿದೆ. ಈ ದುಡ್ಡು ಖಾಲಿಯಾಗಿರೋದ್ರಿಂದ ನಿಮ್ಮ ಪುಸ್ತಕವನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಏನು ಗೊತ್ತಾ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗೋದಿಲ್ಲ. ಈ ಸರ್ಕಾರ ಬಾಬಾ ಸಾಹೇಬರಿಗೆ ಪ್ರತಿಕ್ರಿಯಿಸಿದ ರೀತಿ, ಅವ್ರು ಹೇಳಿದರು, ಈ ದೆಹಲಿನಲ್ಲಿ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಎಲ್ಲ ಬರ್ತಿದ್ದಾರೆ ಭಗವಾನ್ ಬುದ್ಧನ ಒಂದು ವಿಚಾರ ಸಂಕಿರಣಕ್ಕೆ. ನಿಮ್ಮ ಪುಸ್ತಕ ತೊಗೊಂಡು ಬಂದು ನೀವಲ್ಲಿ ಮಾರ್ಕೋಬೋದು. ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಾರೆ, ನಿಮ್ಮ ಪುಸ್ತಕ ತಂದು ಅಲ್ಲಿ ಮಾರ್ಕೊಂಡು ದುಡ್ಡು ಸಂಪಾದಿಸ್ಬೋದು, ಸ್ವಲ್ಪ ಜಾಸ್ತಿ ದುಡ್ಡು ಸಿಗುತ್ತೆ ನಿಮಗೆ ಅಂತ ಬಾಬಾ ಸಾಹೇಬರಿಗೆ ಸಜೆಷನ್ನು. ನಾವು ನಡ್ಕೊಂಡಿದ್ದ ರೀತಿ ಇವತ್ತು ಜೈಕಾರ ಹಾಕ್ತೀವಿ, ಆದರೆ ಬದುಕಿದಾಗ 500 ಪುಸ್ತಕವನ್ನು ತೆಗೆದುಕೊಳ್ಳಿಕ್ಕೆ ಆಗುವಟ್ಟು ದುಡ್ಡಿರಲಿಲ್ಲ ನಮ್ಮ ಹತ್ರ. ಮಿತ್ರ, ಬಾಬಾ ಸಾಹೇಬರು ತೀರ್ಕೊಂಡಾಗ ಹೆಂಗೆ ನೋಡ್ಕೊಂಡ್ವಿ ಗೊತ್ತಾ? ಬಾಬಾ ಸಾಹೇಬರ ಬಾಡಿ ಅವರು ತೀರ್ಕೊಂಡಿದ್ದು ಡೆಲ್ಲಿನಲ್ಲಿ ಯಾರ್ಯಾರಿಗೋ ಡೆಲ್ಲಿನಲ್ಲಿ ಉಳ್ಳಿಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಅಂತ್ಯ ಸಂಸ್ಕಾರಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಬಾಬಾ ಸಾಹೇಬರಿಗೆ ಕೊಡಲಿಲ್ಲ. ಬಾಬಾ ಸಾಹೇಬರನ್ನ ವಾಪಸ್ ಕೇಳಿದರು, ನಾವು ಕರ್ಕೊಂಡು ಹೋಗ್ತೀವಿ ಮುಂಬೈಗೆ, ವಿಮಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಅವ್ರ ಹೆಂಡ್ತಿನ ಕೇಳಿದಾಗ 300 ರೂಪಾಯಿ ಇದೆ ಅಂತ ಹೇಳಿದರು. ನಾನು ಓದಿದ ಪ್ರಕಾರ 300-600 ರೂಪೀಸ್ ಇತ್ತು. 5,000-6,000 ರೂಪಾಯಿನೋ ಬೇಕಾಗಿತ್ತು. 5,000-6,000 ರೂಪಾಯಿ ಬೇಕಾಗಿತ್ತು. ಅದಕ್ಕೆ 5,000-6,000 ರೂಪಾಯಿ ಬೇಕು ಅನ್ನೋದನ್ನು ಅವ್ರು ಕೇಳಿ ಅವತ್ತಿನ ಪ್ರಧಾನಮಂತ್ರಿಗಳ ಹತ್ರ ಕಳಿಸ್ಕೊಟ್ರು, ಯಾರಾದರೂ ಒಂದು ವಿಮಾನ ಕೊಡ್ಬೋದಾ ಅಂತ. ಪ್ರಾಬಬಲಿ ಅವತ್ತಿನ ಬಾಬು ಜಗಜೀವನ್ ರಾಮ್ರೆಲ್ಲ ಸೇರಿಕೊಂಡು ಈ ವಿಚಾರವನ್ನು ಮುಟ್ಟಿಸಿದಾಗ, ಅದಕ್ಕೆ ದುಡ್ಡು 6,000 ರೂಪಾಯಿ ಆಗುತ್ತೆ, ನೀವು ಕಟ್ಟಿದರೆ ವಿಮಾನ ಕೊಡ್ತೀವಿ, ಇಲ್ಲ ಅಂದರೆ ವಿಮಾನ ತೊಗೊಂಡು ಹೋಗಿ ಆಮೇಲೆ ಸಾಲವನ್ನು ತೀರಿಸಿ ಅಂದರು. ಸಾಲ ತೀರಿಸಿದ್ರು. ನಾನು ನನಗೆ ಯಾರೋ ಒಂದು ಕನ್ಫರ್ಮೇಷನ್ ಕಳಿಸಿದ್ರು ಅದನ್ನು. ಆ ಸಾಲ ತೀರಿಸಲಿಕ್ಕೆ ನಮ್ಮ ಹತ್ರ ಇನ್ನೇನೂ ಇಲ್ಲ, ನನ್ನ ಹತ್ರ ಒಂದು ಗಾಡಿ ಇದೆ, ಕಾರ್ ಇದೆ, ಅದನ್ನು ಮಾರಾಟ ಮಾಡಿಬಿಟ್ಟು ಸರ್ಕಾರದ ದುಡ್ಡನ್ನು ತೀರಿಸ್ತೀನಿ ಅಂತ ಒಬ್ಬರು ಜೊತೆಯಲ್ಲಿರೋರು ಹೇಳಿದರು ಅಂತ ನನಗೆ ಭಾಳ ದುಃಖ ಅನ್ನಿಸ್ತ್ರಿ. ಬಾಬಾ ಸಾಹೇಬ್ರ ಜೊತೆ ನಡ್ಕೊಂಡ ರೀತಿ ಆಯ್ತಪ್ಪ, ಎಲ್ಲ ಮುಗ್ದೋದವ್ರು ಹೋಗಲಿ, ಆದರೆ ನಾವು ಸರಿಯಾಗಿ ನಡ್ಕೊಳ್ತಿದ್ದೀವ? ಬಾಬಾ ಸಾಹೇಬರಿಗೆ ಸಿಗಬೇಕಾಗಿರುವಂಥ ನ್ಯಾಯ ಕೊಡ್ತಾ ಇದ್ದೀವ? ಬಾಬಾ ಸಾಹೇಬರು ಏನು ಕೇಳಿದ್ರು? ನಮಗೆಲ್ಲ ವಿದ್ಯಾರ್ಥಿಗಳಿಗೂ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬರು ಏನು ಕೇಳಿದ್ರು ನಮ್ಮ ಹತ್ರ? ಶಿಕ್ಷಣ ನಿಮ್ಮ ಅಸ್ತ್ರ ಕಂಡ್ರೋ, ಶಿಕ್ಷಣ ಮತ್ತು ಹೋರಾಟ ಇದನ್ನು ಯಾವತ್ತೂ ಬಿಡಬೇಡಿ ಅಂತಂದರು. ಆದರೆ ಶಿಕ್ಷಣದ ಕತೆ ಹೆಂಗಾಗಿದೆ ಗೊತ್ತಾ ನಮ್ಮದು? ಸರ್, ನೀವು ಇನ್ನೂ ಸೀರಿಯಲಲ್ಲಿ ಇದ್ದೀರಿ, ನಮ್ಮ ಮಕ್ಕಳು ಸೀರಿಯಲ್ ನೋಡೋದಿಲ್ಲ ಈಗ, ಅವರೆಲ್ಲರೂ ರೀಲ್ಸಿಗೆ ಬಂದ್ಬಿಟ್ಟಿದ್ದಾರೆ. ನಮ್ಮದು ಜಮಾನ ಹಳೇದಾಗೋಗಿದೆ. ಜಮಾನ ಹೆಂಗೆ ಹಳೇದಾಗ್ತಾ ಹೋಗ್ತಿದೆ ಅಂತಂದರೆ, ನನ್ನ ತಾತನ ಕಾಲದಲ್ಲಿ ಥಿಯೇಟ್ರ್ಗಳು ಇರ್ತಿತ್ತು. ಯಾವುದು? ನಾಟಕದ ಥಿಯೇಟ್ರ್ಗಳು. ಅವ್ರು ಕದ್ದು ಮುಚ್ಚಿ ಹೋಗ್ತಿದ್ರು. ನಮ್ಮ ಅಪ್ಪನ ಕಾಲದಲ್ಲಿ ಸಿನಿಮಾ ಬಂತು, ಕದ್ದು ಮುಚ್ಚಿ ಸಿನಿಮಾಕ್ಕೆ ಹೋಗೋರು. ನನ್ನ ಕಾಲದಲ್ಲಿ ಟಿ ವಿ ಬಂತು, ನಾವು ಟಿ ವಿಗೆ ನಮ್ಮ ಅಪ್ಪ ಅಮ್ಮ ನೋಡ್ಲಿಕ್ಕೆ ಬಿಡಲಿಲ್ಲ ಅಂತಂದರೆ ನನ್ನ ರೂಮಿನ ಬಾಗಿಲಿಗೆ ಒಂದು ಸಣ್ಣ ಹೋಲ್ ಮಾಡ್ಕೊಂಡು ನೋಡ್ತಿದ್ವಿ ನಾವು. ಇವತ್ತೇನ್ರಿ ಕೈಯಲ್ಲಿರುವಂಥ ಒಂದು ಮೊಬೈಲು ಯಾವ ಲೆವೆಲಿಗೆ ತಂದಿದೆ ನಮಗೆ ಅಂತಂದರೆ, ನನ್ನ ತಾತ ಯಾವ ನಾಟಕ ನೋಡ್ತಾರೆ ಅಂತ ಅವ್ರ ಅಪ್ಪನಿಗೆ ಗೊತ್ತಿರ್ತಿತ್ತು, ನಮ್ಮ ಅಪ್ಪ ಯಾವ ಸಿನಿಮಾ ನೋಡ್ತಾರೆ ಅಂತ ನಮ್ಮ ತಾತನಿಗೆ ಗೊತ್ತಿರ್ತಿತ್ತು, ನಾನು ಯಾವ ಸೀರಿಯಲ್ ನೋಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಗೊತ್ತಿರ್ತಿತ್ತು. ನೀವೇನು ನೋಡ್ತೀರಿ ಅಂತ ಯಾರಿಗೂ ಗೊತ್ತಾಗಲ್ಲ ರೀ. ಯಾವ ಶಿಕ್ಷಣಕ್ಕೋಸ್ಕರ ಬಾಬಾ ಸಾಹೇಬರ ಬಗ್ಗೆ ಹೇಳಿದ್ರಲ್ಲ ಅವರು, ಅಧ್ಯಯನಶೀಲತೆ ಹೆಂಗಿತ್ತು ಗೊತ್ತಾ ಬಾಬಾ ಸಾಹೇಬರದ್ದು? ಬಾಬಾ ಸಾಹೇಬರು ಅಧ್ಯಯನ ಮಾಡುವಾಗ ಅವ್ರನ್ನ ಅಮೆರಿಕಾದಲ್ಲಿ ಲಾಲಾ ಲಜಪತ್ ರಾಯರು ಭೇಟಿ ಮಾಡಿದರು. ಲಾಲಾ ಲಜಪತ್ ರಾಯರು ಬಾಬಾ ಸಾಹೇಬರಿಗೆ ಹೇಳಿದರು, ನೀನು ತುಂಬ ಪ್ರತಿಭಾವಂತ, ನಿನ್ನಂಥ ಪ್ರತಿಭಾವಂತ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತರೆ ಈ ದೇಶಕ್ಕೊಂದು ಶಕ್ತಿ ಎಂದರು. ಎಷ್ಟು ಚೆನ್ನಾಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಹೋದರೆ ಹೆಸರು, ಗೌರವ. ಬಾಬಾ ಸಾಹೇಬ್ರು ಏನು ಹೇಳಿದ್ರು ಗೊತ್ತಾ? ನನ್ನ ಮೊದಲನೇ ಗುರಿ ಅಧ್ಯಯನ ಮಾಡಬೇಕು, ನಾನು ಅಧ್ಯಯನ ಮಾಡ್ತೀನಿ, ನನ್ನ ಜನರನ್ನು ಮೇಲೆತ್ತೋದಕ್ಕೆ ಬೇಕಾಗಿರುವ ಅಷ್ಟೂ ಪ್ರಯತ್ನವನ್ನು ಮಾಡ್ತೀನಿ, ನನ್ನ ಪಾಲಿಗೆ ಉಳಿದಿದ್ದೆಲ್ಲ ಆಮೇಲೆ ಅಂತ ಹಠ ಹಿಡಿದು ಅಧ್ಯಯನಕ್ಕೆ ನಿಂತವ್ರು ಬಾಬಾ ಸಾಹೇಬರು. ಮಿತ್ರ, ದುಡ್ಡಿರಲಿಲ್ಲ ಅವ್ರ ಹತ್ರ. 50-52 ರೂಪಾಯಿ ಕೊಡ್ತಾ ಇದ್ದಿದ್ದವ್ರಿಗೆ ಬರೋಡಾದ ಗಾಯಕ್ವಾಡರು 50-52 ರೂಪಾಯಿ ಸಿಕ್ತಿತ್ತು. ಅದರಲ್ಲಿ ಅಧ್ಯಯನಕ್ಕೆ ಅಂತ ಅವ್ರು ಖರ್ಚು ಮಾಡಬೇಕಾದ್ರೆ ಏನು ಮಾಡ್ತಿದ್ರು ಗೊತ್ತಾ? ದಿನಕ್ಕೆ ಒಂದು ಸ್ಯಾಂಡ್ವಿಚ್ಚು, ಬೆಳಿಗ್ಗೆ ಅರ್ಧ ಸಂಜೆಗೆ ಅರ್ಧ ಅಂತ ಇಟ್ಕೊಳ್ಳೋರು. ಅಷ್ಟರಲ್ಲಿ ಅಧ್ಯಯನ ಮಾಡ್ತಾ ಇದ್ದಿದ್ದು. ನಮಗೆ ಹೊಟ್ಟೆ ತುಂಬ ತಿಂದು ನಿದ್ದೆ ಮಾಡುವಷ್ಟು ತಿನ್ನೋದು ನಾವು. ನಾನು ನೋಡಿದೆ ಆರಂಭದಲ್ಲಿ ಅವ್ರು ಹೇಳಿದರು, ಇವತ್ತು ಮಧ್ಯಾಹ್ನ 3 ಗಂಟೆಯವರೆಗೂ ಕಾರ್ಯಕ್ರಮ ಇದೆ, ಆನಂತರ ಒಂದು ಹಾಡಿದೆ ಅಂತ ಕೇಳಿದಾಗ ಕೆಲವರು ಅಯ್ಯೋ ಅಲ್ಲಿವರೆಗೂ ಹಂಗೆ ಕೂತ್ಕೋಬೇಕಾದ ಎಲ್ಲರ ಮುಖ ನೋಡ್ತಿದ್ದೆ.
ನಾನು ವಿದ್ಯಾರ್ಥಿಗಳ ನಡುವಿಂದನೇ ಬಂದವನು, ಅವ್ರ ನಡುವೆ ತುಂಬ ಇರೋದಾದ್ರಿಂದ ಇದು ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ, ನಮ್ಮ ಮಕ್ಕಳು ಏನು ಆಲೋಚನೆ ಮಾಡ್ತಿರ್ತಾರೆ ಅಂತ. ಅಯ್ಯಯ್ಯೋ ಅಂತ. ಬಟ್ ಯೋಚನೆ ಮಾಡಿ, ಅಯ್ಯಯ್ಯೋ ಅಂತ ನಾವು ಯಾರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಲ್ಲ ಇವತ್ತು, ಆ ಮನುಷ್ಯನ ಬಗ್ಗೆ ಸರಿಯಾಗಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಹೊಸ ಬದುಕಿನ ನಿರ್ಮಾಣ ಆಗುತ್ತೆ. ನಮ್ಮ ಬದುಕನ್ನು ಬಾಬಾ ಸಾಹೇಬರು ನಿರ್ಮಾಣ ಮಾಡ್ತಾರೆ. ಬಾಬಾ ಸಾಹೇಬರು ಸಂಸ್ಕೃತ ಪಂಡಿತರು ಅಂತ ಹೇಳಬೇಕು ಅಂತ ವೆಂಕಟಸ್ವಾಮಿಯವರು ಅವ್ರಿಗೆ ಹೇಳಿ ಕಳಿಸ್ತಾ ಇದ್ರು. ನನಗದನ್ನು ಕೇಳುವಾಗ ಅನಿಸಿತ್ತು, ಬಾಬಾ ಸಾಹೇಬರು ಸಂಸ್ಕೃತ ಪಂಡಿತರು, ಹೌದು, ಸಂಸ್ಕೃತ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ದರಿಂದಾಗಿಯೇ ಅವರು ಅನೇಕರ ಬುಡ ಅಲಗಾಡಿಸ್ಲಿಕ್ಕಾಯ್ತು. ಇಲ್ಲದೆ ಹೋಗಿದ್ರೆ ಅನೇಕ ಸಂಸ್ಕೃತ ಪಂಡಿತರು ನಿಮ್ಗೇನು ಗೊತ್ತಿಲ್ಲ ಹೋಗಿ ಅಂತಿದ್ರು. ಬಾಬಾ ಸಾಹೇಬರು ಎಂತೆಂಥ ಮಾತಾಡ್ತಾರೆ ಗೊತ್ತಾ ಮಿತ್ರ? ನಾವು ಬಾಬಾ ಸಾಹೇಬರು ಒಂದು ವಿಚಾರ ಸಂಕಿರಣ ಮಾಡ್ತಿದ್ದೀವಿ, ಬೆಳಕು ಹೊಳಪು ಅಂತ. ಎಲ್ಲ ಜಿಲ್ಲೆಗಳಲ್ಲಿ ಇಂಟೆಲೆಕ್ಚುಯಲ್ಗಳನ್ನು ಸೇರ್ಕೊಂಡು ಮಾತಾಡಿಸ್ತಾ ಇದ್ದೀವಿ. ಮಾತಾಡುವಾಗ ನಡೆಸುವಂಥ ಚರ್ಚೆ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಾ ನೀವು. ಅಂತಂಥ ಚರ್ಚೆಗಳನ್ನು ತರ್ತೀವಲ್ಲಿ, ಎಲ್ಲರೂ ಬಂದು ಕೂತ್ಕೋಬೇಕು. ಆದರೆ ಬಹುತೇಕರ ಪ್ರಶ್ನೆ ಏನಿರುತ್ತೆ ಗೊತ್ತಾ? ವಿದ್ಯಾರ್ಥಿಗಳ ಪ್ರಶ್ನೆ ಒಂದೇ. 99.99% ವಿದ್ಯಾರ್ಥಿಗಳು ಬಾಬಾ ಸಾಹೇಬರ ಬದುಕಿನ ಬಗ್ಗೆ ಪ್ರಶ್ನೆ ಮಾಡಲ್ಲ, ಬಾಬಾ ಸಾಹೇಬರ ಹೋರಾಟಗಳ ಬಗ್ಗೆ ಪ್ರಶ್ನೆ ಮಾಡಲ್ಲ, ಬಾಬಾ ಸಾಹೇಬರ ಅಧ್ಯಯನಶೀಲತೆ. ನೀವು ಅವ್ರ ಕೊನೆ ದಿನ ಕೇಳಬೇಕು. 4 ಪುಸ್ತಕವನ್ನು ಊಟಕ್ಕೆ ಹೋಗೋ ಮುಂಚೆ ಕೈಯಲ್ಲಿ ಹಿಡ್ಕೋತಾರೆ, ಊಟ ಆಮೇಲೆ ಮೊದಲು ಓದಬೇಕು ಅಂತ. ಕೊನೆಗೆ ಗಲಾಟೆ ಮಾಡಿ ಊಟ ಮಾಡಿಸಿ ಕಳಿಸ್ತಾರೆ. ಅವ್ರು ತೀರ್ಕೊಂಡಾಗ ಅವ್ರ ಬೆಡ್ ಪಕ್ಕದಲ್ಲಿ 4 ಪುಸ್ತಕ ಇತ್ತು, ಓದ್ಕೊಂಡೇ ತೀರ್ಕೊಂಡಿದ್ದವರು. ಬಾಬಾ ಸಾಹೇಬರ ಅಧ್ಯಯನಶೀಲತೆ ಅಂಥದ್ದು. ಮಿತ್ರರೆ, ಬಾಬಾ ಸಾಹೇಬರ ಓದು ಹೆಂಗೆ ಅಂದರೆ, ಆ ಓದಿನ 1%. ಅವರಿಗೆ ಸಂಸ್ಕೃತ ಇವತ್ತಿನ ಇಷ್ಟೆಲ್ಲ ಮಾತನಾಡೋರು ಸಂಸ್ಕೃತ ಕಲಿಸಿರ್ಲಿಲ್ಲ ರೀ. ನಿನಗ್ಯಾಕೋ ಸಂಸ್ಕೃತ ಬಿಡೋ ಅಂಥೇಳಿ ಬೈದು ಕಳಿಸೋರು. ಆದರೆ ಬಾಬಾ ಸಾಹೇಬರು ಎಲ್ಲೆಲ್ಲಿ ಹೋದ್ರು, ಅಮೇರಿಕಕ್ಕೆ ಹೋದರೆ, ಇಂಗ್ಲೆಂಡಿಗೆ ಹೋದರೆ, ಅಲ್ಲೆಲ್ಲವೂ ಸಂಸ್ಕೃತ ಗೊತ್ತಿರೋರನ್ನ ಮುಂದಿಟ್ಕೊಂಡು ಅವ್ರ ಹತ್ರ ಕಷ್ಟಪಟ್ಟು ಅಧ್ಯಯನ ಮಾಡಿ ಶೂದ್ರರು ಯಾರು ಎನ್ನುವಂಥ ವಿಚಾರವನ್ನು ಹೇಳಬೇಕಾದಾಗ ಅಧಿಕೃತವಾಗಿ ಸಂಸ್ಕೃತದ ಆಧಾರವನ್ನು ಉಲ್ಲೇಖ ಮಾಡಿದರು. ನನಗೆ ಸಂಸ್ಕೃತ ತುಂಬ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೆ ಬಾಬಾ ಸಾಹೇಬ್ರನ್ನ ಓದೋವರೆಗೂ. ಬಾಬಾ ಸಾಹೇಬ್ರನ್ನ ಓದಿದ ಮೇಲೆ ಗೊತ್ತಾಯಿತು ಬಾಬಾ ಸಾಹೇಬ್ರ ಸಂಸ್ಕೃತ ಪಾಂಡಿತ್ಯ ಭಾಳ ಚೆನ್ನಾಗಿದೆ ಅಂತ. ನಾನು ಕೆಲವು ಸಂಗತಿಗಳನ್ನು, ಏನು ಇಂಟೆಲೆಕ್ಚುಯಲ್ ಲೆವೆಲ್ನ ಸಂಗತಿಗಳನ್ನು ಯಾವತ್ತಾದರೂ ಚರ್ಚೆ ಮಾಡೋಣ. ಬಾಬಾ ಸಾಹೇಬರ ಬದುಕು ಒಂದು ಪಾರ್ಟ್ ಅಲ್ಲ, ಅವ್ರ ಇಂಟೆಲೆಕ್ಚುಯಲ್ ಥಾಟ್ಸ್ ಇತ್ತಲ್ಲ, ಅತ್ಯದ್ಭುತವಾಗಿರುವಂಥದ್ದು. ಆ ಸಂಸ್ಕೃತವನ್ನು ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಕೆಲವರು ಆವಾಗಲೂ ಗಲಾಟೆ ಮಾಡ್ತಾರೆ, ನಿಮ್ಮ ಸಂಸ್ಕೃತ ಪರಿಪೂರ್ಣವಾಗಿಲ್ಲ ಅಂದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಯಾರು ಬಂದಿದ್ದೀರಿ ಕಲ್ಸ್ಕೊಡ್ಲಿಕ್ಕೆ ನನಗೆ? ನಾನು ಸ್ವಂತವಾಗಿ ಕಲ್ತಿದ್ದೀನಿ ಸಂಸ್ಕೃತವನ್ನು ಅಂತ. ಬಾಬಾ ಸಾಹೇಬರು ಸ್ವಂತವಾಗಿ ಸಂಸ್ಕೃತವನ್ನು ಕಲ್ತಿದ್ದಿದೆಯಲ್ಲ, ಕಡಿಮೆ ಸಾಧನೆ ಅಲ್ಲ ಮಿತ್ರರೇ. ಅದಕ್ಕೋಸ್ಕರ ಬಾಬಾ ಸಾಹೇಬರು ಒಂದು ಮಾತು ಹೇಳಿದರು. ನನ್ನ ಭಾಳ ದುಃಖ ಇದೆ ಇವತ್ತು ನನಗೆ ಆ ಮಾತನ್ನು, ಬಾಬಾ ಸಾಹೇಬರ ಮಾತನ್ನು ನಡೆಸಲಿಲ್ಲ ಅಂತ. ಬಾಬಾ ಸಾಹೇಬ್ರು ಹೇಳಿದರು, ಈ ದೇಶದ ರಾಷ್ಟ್ರಭಾಷೆ ಯಾವ್ದು ಮಾಡಬೇಕು ಅಂದರೆ ಸಂಸ್ಕೃತ ಮಾಡಬೇಕು ಅಂದಿದ್ದು. BP ಮೌರ್ಯ ಪ್ರಾಬಬ್ಲಿ ಅವರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನಲ್ಲಿ ಬಾಬಾ ಸಾಹೇಬರು ಈ ವಿಚಾರವನ್ನು ಮುಂದಿರಿಸಿದರು. ಸಂಸ್ಕೃತವನ್ನು ಭಾರತದ ರಾಷ್ಟ್ರದ ಭಾಷೆಯಾಗಿ ನಾವು ಮಾಡಬೇಕು, ಅದನ್ನು ಎಲ್ರಿಗೂ ಸಂಸ್ಕೃತ ಕಲಿಸ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಹಂಗಂದ ತಕ್ಷಣ BP ಮೌರ್ಯ ಎದ್ದು ನಿಂತ್ಕೊಂಡು ಚೆನ್ನಾಗಿ ಗಲಾಟೆ ಮಾಡಿದರು. ನೀವು ಇತ್ತೀಚೆಗೆ ಚೇಂಜ್ ಆಗಿಬಿಟ್ಟಿದ್ದೀರಾ, ಹಂಗಾಗಿದ್ದೀರಾ, ಹಿಂಗಾಗಿದ್ದೀರಾ ಅಂತ ಗಲಾಟೆ ಮಾಡಿ ಬಾಬಾ ಸಾಹೇಬರ ಈ ಗೊತ್ತುವಳಿ ಮುಂದಕ್ಕೆ ಹೋಗದೇ ಇರೋ ಥರ ಮಾಡಿದರು. ಬಾಬಾ ಸಾಹೇಬರು ಸಂಸತ್ನಲ್ಲಿ ಇಡಬೇಕು ಅಂದ್ಕೊಂಡಿದ್ದ ವಿಚಾರ ಬಿದ್ದೋಯ್ತು. ಅದಾದೊಂದು 40-45 ವರ್ಷದ ನಂತರ, ಬಾಬಾ ಸಾಹೇಬರು ತೀರ್ಕೊಂಡ ನಂತರ, ಮೌರ್ಯ ಅವರು NCERTಗೆ ಒಂದು ಪತ್ರ ಬರೆದು ಏನು ಹೇಳಿದ್ರು ಗೊತ್ತಾ? ಬಾಬಾ ಸಾಹೇಬ್ರು ಅವತ್ತು ಹೇಳಿದರು, ಸಂಸ್ಕೃತನ ಭಾಷೆ ರಾಷ್ಟ್ರದ ಅಧಿಕೃತ ಭಾಷೆ ಮಾಡಬೇಕು ಅಂತ. ನಾನೇ ವಿರೋಧ ಮಾಡಿದ್ದೆ ಅವತ್ತು. ಆದರೆ ಇವತ್ತು ನಿಂದು ಹಿಂದೆ ನೋಡಿದಾಗ ನನಗೆ ಅನಿಸುತ್ತೆ, ಬಾಬಾ ಸಾಹೇಬರು ದೂರದೃಷ್ಟಿ ಹೆಂಗಿತ್ತು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ನಾನೇ ವಿರೋಧ ಮಾಡಿಬಿಟ್ನಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಇವತ್ತು ಅನ್ನಿಸ್ತಿದೆ ಅಂತ ಮೌರ್ಯ ಹೇಳಿದರು. ಯೋಚನೆ ಮಾಡಿ, ನಮಗೇನಾದರೂ ಸಂಸ್ಕೃತ ಎಲ್ರಿಗೂ ಬರೋದೇ ಆಗಿದ್ದಿದ್ರೆ ಯಾವುದನ್ನು ನಮಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೋ, ಈ ಕಾರಣಕ್ಕೋಸ್ಕರ ನಿಮ್ಮನ್ನು ದೂರ ಇಡಬೇಕು, ಈ ಕಾರಣಕ್ಕೋಸ್ಕರ ನೀವು ಹತ್ತಿರಕ್ಕೆ ಬರಬಾರ್ದು ಅಂತ ಹೇಳ್ತಿದ್ರು, ಅದನ್ನೆಲ್ಲ ಪ್ರತಿಭಟಿಸಲಿಕ್ಕೆ ನಮಗೊಂದು ಅಸ್ತ್ರ ಇರ್ತಿತ್ತಲ್ಲ. ನೀನು ಯಾರೋ ಹೇಳಕ್ಕೆ, ನನಗೆ ಗೊತ್ತಿದೆ ಇದು ಅಂತ ನಾವು ಎಲ್ಲರ ಮುಂದೆ ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಆಗ್ತಿತ್ತು. ಇವತ್ತೇನಾಗ್ಬಿಟ್ಟಿದೆ, ಸಂಸ್ಕೃತ ಶ್ಲೋಕ ಹೇಳಿದ ತಕ್ಷಣ ನಮಗೂ ಇವ್ರಿಗೂ ಭಾಳ ಗ್ಯಾಪ್ ಇದೆಯಪ್ಪ, ಇವ್ರು ಆ ಕಡೆ ಹೋಗಲಿ, ನಾವು ಈ ಕಡೆ ಹೋಗೋಣ ಅಂತ ನಾವು ಸೆಪರೇಟ್ ಆಗೋದು ಯಾಕೆ? ಈ ದೇಶದ ಅಸ್ತಿತ್ವವನ್ನು ಅದ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಒಂದು ಬಾಬಾ ಸಾಹೇಬ್ರು ಅರ್ಥೈಸಿಕೊಂಡ ಕಾರಣ. ಬಾಬಾ ಸಾಹೇಬ್ರು ಅನೇಕ ಸಂಗತಿಗಳಿಗೆ ಹೇಳಿದರು, ಆದರೆ ನಮ್ಗೆ ಯಾವುದೂ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗುತ್ತೆ, ಆದರೆ ತುಂಬ ತಡ ಮಾಡ್ಕೊಂಡು ಬಿಟ್ಟಿದ್ದೀವಿ. ಮಿತ್ರ, ಬಾಬಾ ಸಾಹೇಬರನ್ನ ಸರಿಯಾಗಿ ಅರ್ಥೈಸಿ ಸಮಾಜಕ್ಕೆ ಸರಿಯಾಗಿ ಮುಟ್ಟಿಸಬೇಕಾಗಿರುವಂಥ ಹೊಣೆ ತರುಣ ಪೀಳಿಗೆ ಎದ್ದಿದೆ. ನಂಗೆ ಭಾಳ ವಿಶ್ವಾಸ ಇದೆ ಮುಂದಿನ ಪೀಳಿಗೆ ಆ ಕೆಲಸವನ್ನು ಮಾಡುತ್ತೆ ಅಂತ. ಆಮೇಲೆ ನಾನು ಹೇಳಬೇಕು ಅಂತ ಹೊರಟಿದ್ದು ಅದು, ಇವತ್ತಿನ ಎಲ್ಲ ವಿದ್ಯಾರ್ಥಿಗಳದ್ದು ಒಂದೇ ಒಂದು ಪ್ರಶ್ನೆ, ಬಾಬಾ ಸಾಹೇಬರ ಅಧ್ಯಯನಶೀಲತೆ, ಬಾಬಾ ಸಾಹೇಬರ ಬದುಕು, ಬಾಬಾ ಸಾಹೇಬರ ಸಾಧನೆ, ಇದು ಯಾವುದೂ ಅಲ್ಲ. ಒಂದೇ ಏನು ಗೊತ್ತಾ? ಬಾಬಾ ಸಾಹೇಬರು ಬಂದುಬಿಟ್ರು, ಮೀಸಲಾತಿ ಕೊಟ್ಬಿಟ್ರು, ಸರಿನಾ ಮಾಡಿದ್ದು? ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಬಾಬಾ ಸಾಹೇಬರು ಮೀಸಲಾತಿ ಕೊಟ್ಟರು ಸರಿನಾ, ಬಾಬಾ ಸಾಹೇಬರು ಮೀಸಲಾತಿ ಕೊಟ್ಟರು ಸರಿನಾ? ಆದರೆ ಯೋಚನೆ ಮಾಡಿ ಮಿತ್ರರೇ, 1000 ವರ್ಷಗಳ ಕಾಲ ಒಂದಷ್ಟು ಜನರನ್ನು ನೀವು ಬರಬೇಡಿ, ಹತ್ತಿರಕ್ಕೆ ಬರಬೇಡಿ, ದೂರ ನಿಂತ್ಕೊಳ್ಳಿ, ದೇವಸ್ಥಾನಕ್ಕೆ ಬರಬೇಡಿ, ಮನೆಗೆ ಬರಬೇಡಿ, ನೀನು ಬರಬೇಕಾದ್ರೆ ನೀನು ಯಾವ ಜಾತಿಯವನು ಅಂತ ಹೇಳ್ಕೊಂಡು ಬರಬೇಕು, ಸಂಬೋಳಿ ಸಂಬೋಳಿ ಅಂತ ಕೂಕ್ಕೊಂಡು ಬರಬೇಕಾಗಿತ್ತು ಸಂಬೋಳಿ ನಾಗಯ್ಯ.
ಈ ಥರ 1000 ವರ್ಷಗಳಿಂದ ಒಂದಿಡೀ ಜನರನ್ನ ದೂರ ಇಟ್ಟು ಅವನ ಮನೆಯಲ್ಲಿ ಅಧ್ಯಯನದ ವಾತಾವರಣವೇ ಇಲ್ಲದಂತೆ ಮಾಡಿ ಈಗ ಅವನ ಜೊತೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ ಬೇರೆ ಯಾರಾದರೂ ಹೇಳಿದ್ರೆ ಸರಿನಾ ಅದು? ಯೋಚನೆ ಮಾಡಿ, ಒಬ್ಬನಿಗೆ ಊಟನೇ ಕೊಡಲಿಲ್ಲ ನೀವು, ಅವ್ರ ಅಪ್ಪನಿಗೆ ಊಟ ಕೊಡಲಿಲ್ಲ, ಅವ್ರ ತಾತನಿಗೆ ಊಟ ಕೊಡಲಿಲ್ಲ, ಅವ್ರ ಮುತ್ತಾತನಿಗೆ ಊಟ ಕೊಡಲಿಲ್ಲ, ಅವನಿಗೆ ಏನಾಗ್ಬಿಟ್ಟಿದೆ, ಊಟನೇ ಇಷ್ಟು ಮಾಡೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮಗ, ಇಷ್ಟಿಷ್ಟೇ ಮಾಡೋದು. ಬಿಕಾಸ್ ಊಟ ಯಾರೂ ಮಾಡಿಲ್ಲ ಅವ್ರ ಮನೆಗಳಲ್ಲಿ. ಅವನ ತಟ್ಟೆ ಒಳಗೆ ನೀವು ಮೃಷ್ಟಾನ್ನ ಭೋಜನ ತಂದಿಟ್ಬಿಟ್ಟಿದ್ದೀರಾ, ಅವನಿಗೆ ಆ ಊಟನೇ ಗೊತ್ತಿಲ್ಲ. ಆಮೇಲೆ ನೀವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ದೀರಾ, ಅವನನ್ನು ಕರಿತೀರಾ, ಬಾರೋ ಆಡಬಾರೋ, ನೀನು ಹೊಡೆಯೋ, ನಾನು ಬಾಲ್ ಹಾಕ್ತೀನಿ, ನಿನಗೆ ತಾಕತ್ತೆಲ್ಲಿಂದ ಬರ್ಬೇಕ್ರಿ ಅವನಿಗೆ ಪಾಪ. ಮೊದಲು ಅವನಿಗೆ ಕೂರಿಸಿ ಅವನೊಂದು ತುತ್ತು ಊಟ ಮಾಡಿಸಿ, ಊಟ ಅಂದರೆ ಹಿಂಗೆ ಮಾಡ್ಬೇಕು ಕಣೋ, ಸ್ಟ್ರೆಂತ್ ಹಿಂಗೆ ಬರುತ್ತೆ ಅಂತ ಹೇಳಿಕೊಡಿ. ಅವನ ಪೀಳಿಗೆ ಮುಗಿಯೋಷ್ಟೊತ್ತಿಗೆ 2ನೇ ಪೀಳಿಗೆಯವರಿಗೆ ಊಟ ಅಂದರೆ ಏನು ಅಂತ ಗೊತ್ತಾಗುತ್ತೆ. 3ನೇ ಪೀಳಿಗೆಯವರಿಗೆ ನಾವೇ ಊಟ ಮಾಡಬಹುದು ಅಂತ ಗೊತ್ತಾಗುತ್ತೆ. 4ನೇ ಪೀಳಿಗೆಯವರಿಗೆ ಊಟ ಮಾಡಿದ್ರೆ ಸ್ಟ್ರೆಂತ್ ಬರುತ್ತೆ ಅಂತ ಅರ್ಥ ಆಗುತ್ತೆ. 5ನೇ ಪೀಳಿಗೆಗೆ ಬರೋ ಒಳಗೆ ಸ್ಟ್ರೆಂತ್ ಹೆಂಗೆ ಬರುತ್ತೆ ಅಂತಂದರೆ, ಅವನು ಕ್ರಿಕೆಟ್ ಆಡ್ಲಿಕ್ಕೆ ನಿಂತರೆ ನಿಮ್ಮ ಬಾಲ್ಗೆ ಸಿಕ್ಸರ್ ಹೊಡಿತಾನೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ. ನಮ್ಗೆ ಅಷ್ಟು ಸಾಧ್ಯ ಆಗಲಿಲ್ಲ ಅಂತಂದರೆ ಅದೊಂದೇ ಮನಸ್ಸಿನಲ್ಲಿ ಇಟ್ಕೊಂಡು ಬಾಬಾ ಸಾಹೇಬರನ್ನ ಒಂದು ಕನ್ನಡಿಯಲ್ಲಿ ನೋಡ್ತಾ ಇದ್ದರೆ ಹೇಗೆ ಎನ್ನುವ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ನಾವು ಉತ್ತರ ಕಂಡುಕೋಬೇಕಾಗಿದೆ. ಕೆಲವು ಪ್ರಶ್ನೆಗೆ ಉತ್ತರ ಬುದ್ಧಿಯಿಂದ ಕೊಡಬೇಕು, ಕೆಲವು ಪ್ರಶ್ನೆಗೆ ಉತ್ತರ ಹೃದಯದಿಂದ ಕೊಡಬೇಕು. ಅದನ್ನು ನಾವು ನಿಶ್ಚಯ ಮಾಡಬೇಕಾಗಿದೆ. ನಂಗೆ ಗೊತ್ತಿದೆ ಇವತ್ತಿನ ಪೀಳಿಗೆ ಬಹಳ ಬುದ್ಧಿವಂತರಿದ್ದೀರಿ, ಸ್ವಲ್ಪ ಮೊಬೈಲಿಂದ ಆಚೆ ಬಂದರೆ ಇನ್ನೂ ಬುದ್ಧಿವಂತರಾಗ್ತೀರಿ ಅಂತಲೂ ಗೊತ್ತಿದೆ ನನಗೆ. ಆದರೆ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ, ಬಾಬಾ ಸಾಹೇಬರನ್ನ ಅಧ್ಯಯನ ಮಾಡಿ. ನಾನು ತುಂಬ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾರ್ದಾದ್ರೂ ಮನೆಯಲ್ಲಿ ಬಾಬಾ ಸಾಹೇಬರು ಫೋಟೋ ಇಲ್ಲ ಅಂತಂದರೆ ಮನೆಗೊಂದು ಫೋಟೋ ತೊಗೊಂಡೋಗಿ. ನಾವು ಪುಸ್ತಕ ತೊಗೊಂಡು ಓದಿ ಅಂತ ಹೇಳಲ್ಲ, ಅದು ಸೆಕೆಂಡ್ರಿ. ಮೊದಲೊಂದು ಫೋಟೋ ತೊಗೊಳ್ಳಿ, ಎವ್ರಿ ಡೇ ಬಾಬಾ ಸಾಹೇಬರನ್ನು ನೋಡಿ. ಆ ಮನುಷ್ಯನ ಆ ಧೀರತೆ ಇದೆಯಲ್ಲ, ಒಂದೇ ಒಂದು ಮಾತು ಹೇಳಿದ್ರೆ ನನ್ನ ಮಾತಿಗೆ ನಾನು ವಿರಾಮನೇ ಇಡ್ಬೋದು. ಬಾಬಾ ಸಾಹೇಬರನ್ನ ಒಂದು ಇಂಟರ್ವ್ಯೂ ಮಾಡಲಿಕ್ಕೆ ಒಬ್ಬ ಇಂಗ್ಲೆಂಡ್ನ ಪತ್ರಕರ್ತ ಬರ್ತಾನೆ, ಧನಂಜಯ್ ಕಿರು ಬರೀತಾರಿದ್ದಾನೆ. ಇಂಗ್ಲೆಂಡಿನ ಪತ್ರಕರ್ತ ಒಬ್ಬ ಬರ್ತಾನೆ. ಅವನು ಫಸ್ಟು ಬಾಬಾ ಸಾಹೇಬ್ರನ್ನ ಇಂಟರ್ವ್ಯೂ ಮಾಡಲಿಕ್ಕೆಲ್ಲ ಬಂದಿದ್ದು, ಗಾಂಧೀಜಿನ ಇಂಟರ್ವ್ಯೂ ಮಾಡಬೇಕು ಅಂತ. ಇವನು ಗಾಂಧೀಜಿ ಹೇಳಿದ್ರು ಅಂತ 9:30 ಹೋಗ್ತಾನೆ, ಗಾಂಧೀಜಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಎಲ್ಲಿಗೆ ಹೋಗೋಣ, ಮಹಮ್ಮದ್ ಅಲಿ ಜಿನ್ನಾ ಹತ್ರ ಹೋಗೋಣ ಅಂತ ಮಹಮ್ಮದ್ ಅಲಿ ಜಿನ್ನಾ ಹತ್ರ ಹೋಗ್ತಾನೆ. ಮಹಮ್ಮದ್ ಅಲಿ ಜಿನ್ನಾ ನಿದ್ದೆ ಹೊಡೆದ್ಬಿಟ್ಟಿರ್ತಾರೆ. ಆಮೇಲೆ ಯಾರಿಗೋ ಹೇಳಿ ಕಳಿಸ್ತಾನೆ, ಬಾಬಾ ಸಾಹೇಬರನ್ನ ಭೇಟಿ ಮಾಡ್ಬೋದಾ ನಾನು, 10:30 10:45 ಆಗ್ಬಿಟ್ಟಿದೆ. ಬಾಬಾ ಸಾಹೇಬರು ಆಯ್ತು ಕರೀರಿ ಅವನ್ನ ಅಂತೇಳಿ ಕರೆಸ್ತಾರೆ. 11:30 ಪ್ರಾಬಬ್ಲಿ ಅವ್ನ ಮನೆಗೆ ಹೋದಾಗ 11:30 ಬಾಬಾ ಸಾಹೇಬ್ರ ಹತ್ರ ಹೋದರೆ ಬಾಬಾ ಸಾಹೇಬ್ರು ಹೆಂಗಿರ್ತಾರೆ ಗೊತ್ತಾ, ಇದೇ ಡ್ರೆಸ್, ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ರೆಡಿಯಾಗಿ ಚೇರ್ ಮೇಲೆ ಕೂತಿರ್ತಾರೆ. ಅವನು ಬಂದು ಕೇಳ್ತಾನೆ, ಬಾಬಾ ಸಾಹೇಬ್ರೆ ಗಾಂಧಿ ಮಲಗಿದ್ದಾರೆ, ಜಿನ್ನಾ ಮಲಗಿದ್ದಾರೆ, ನೀವು ಮಾತ್ರ ರೆಡಿಯಾಗಿ ಕೂತಿದ್ದೀರಲ್ಲ ಈ ಹೊತ್ತಲ್ಲಿ? ಉತ್ತರ ಏನಿತ್ತು ಗೊತ್ತಾ, ಗಾಂಧಿಯ ಸಹಚರರು, ಗಾಂಧಿಯವರ ಜನಾಂಗ ಎದ್ದಿದೆ, ಅವ್ರು ಮಲಗಿದ್ದಾರೆ. ಜಿನ್ನಾನ ಜನಾಂಗ ಎದ್ದಿದೆ, ಜಿನ್ನಾ ಮಲ್ಕೊಂಡಿದ್ದಾನೆ. ಆದರೆ ನನ್ನ ಜನಾಂಗ ಇನ್ನೂ ಎದ್ದಿಲ್ಲ, ಅದಕ್ಕೆ ನಂಗೆ ಮಲ್ಕೊಳ್ಳೋಕೆ ಪುರ್ಸೊತ್ತಿಲ್ಲ, ನಾನು ಎದ್ದಿದ್ದೀನಿ ಅಂತ. ಏನು ಚಂದ ಮಾತ್ರಿ, ಏನು ಹೇಳಿ ನಾನು ಇದಕ್ಕೆ ಮಿತ್ರ. ನಾವು ಇನ್ನೂ ಬಾಬಾ ಸಾಹೇಬರ ಆ ಚಿಂತನೆಯನ್ನು ಸರಿಯಾದ ದಿಕ್ಕಿನಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ನಾವು ಬಾಬಾ ಸಾಹೇಬರಿಗೆ ಮೋಸ ಮಾಡಿದಂತಾಗುತ್ತೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಬಾಬಾ ಸಾಹೇಬರಿಗೆ ನಮ್ಮ ಕಾಲದಲ್ಲಾದರೂ, ನಾನು ಹಿಂದಿನವ್ರು ಕೊಡಲಿಲ್ಲ ಅಂತ ಹೇಳಲ್ಲ, ನಿಜವಾದ ನ್ಯಾಯವನ್ನು ನಮ್ಮ ಕಾಲದಲ್ಲಿ ನಾವು ತಲುಪಿಸುವಂಥ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯ ಗೋಪಾಲನಿಗೆ ನಾನು ಅಭಿಮಾನಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನಾವೆಲ್ಲರೂ ಜೊತೆಯಲ್ಲೇ ಇದ್ದವರು, ನಾವೆಲ್ಲರೂ ಸತ್ಯಮೂರ್ತಿಯವರು, ಗೋಪಾಲ, ನಾನು ಎಲ್ಲ ರಾಮಕೃಷ್ಣಾಶ್ರಮದಲ್ಲಿ ಓದ್ದವರು, ಜೊತೆಯಲ್ಲೇ ಕಲಿತವರು. ಹೀಗಾಗಿ ನನಗೆ ಭಾಳ ಅಭಿಮಾನ ಇದೆ ಎಲ್ಲ ಕೆಲಸದ ಹಿಂದೆ, ಅವರೆಲ್ಲರ ಹೋರಾಟಗಳಲ್ಲಿ, ಬಾಬಾ ಸಾಹೇಬರ ರಾಷ್ಟ್ರೀಯತೆಯ ಹೋರಾಟದಲ್ಲಿ. ನಂಗೆ ಮಾತಾಡ್ಲಿಕ್ಕೆ ಬಹಳ ಇದೆ ಅವರ ರಾಷ್ಟ್ರೀಯತೆ ಎಂಥದ್ದು ಅಂತ, ಬಟ್ ಐ ನೋ ದಿಸ್ ಈಸ್ ನಾಟ್ ಟೈಮ್. ನೀವು ತುಂಬ ಹೊತ್ತು ಕಳೆದಿದ್ದೀರಾ, ಯಾವತ್ತಾದರೂ ಬರ್ತೀನಿ ಬಾಬಾ ಸಾಹೇಬರ ಕುರಿತಂತೆ ಮಾತಾಡ್ಲಿಕ್ಕೆ, ಒಂದು ಅರ್ಧ ದಿನ ಕಳೆಯೋಣ. ನೀವು ಪ್ರಶ್ನೆ ಕೇಳಿ, ನಾನು ಉತ್ತರಿಸ್ತೀನಿ. ನನಗೆ ಬಾಬಾ ಸಾಹೇಬರು ಒಂದು ಏನು ನಮ್ಮ ಮನೆ ಪಕ್ಕದ ಹುಡುಗರು ಇದ್ದಾಗ ಹೆಂಗಿರ್ತಾರೋ ಹಾಗೆ, ನಂಗೆ ಅಷ್ಟು ಪ್ರೀತಿ ಅವ್ರ ಮೇಲೆ. ಮಾತಾಡೋಣ, ಯಾವಾಗಲಾದರೂ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಆದರೆ ಈ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಒಂದು ಸುಂದರವಾದ ಪುಸ್ತಕ ಇದೆ, ದಲಿತ ಸ್ವಾತಂತ್ರ್ಯ ಹೋರಾಟಗಾರರು ಹೇಗೆ ಒಂದು ಇಡೀ ಮೂವ್ಮೆಂಟನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ವರ್ಗ ಕ್ರಿಯೇಟ್ ಮಾಡ್ತು. ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬರು ಹೇಳ್ತಾರೆ ಶೂದ್ರರು ಯಾರು ಅನ್ನೋದರಲ್ಲಿ, ಶೂದ್ರರು ಅಂದರೆ ಅಸ್ಪೃಶ್ಯರಲ್ಲ, ಶೂದ್ರರು ಅಂದರೆ ಕೆಳ ಹಂತದವರಲ್ಲ, ವಾಸ್ತವವಾಗಿ ಕ್ಷತ್ರಿಯರಾಗಿದ್ದರು. ಒಂದು ಕಾಲದಲ್ಲಿ ಕ್ಷತ್ರಿಯರು ಮತ್ತು ಬ್ರಾಹ್ಮಣರಿಗೆ ಗಲಾಟೆ ಬಂದಾಗ ಕ್ಷತ್ರಿಯರ ಒಂದು ವರ್ಗಕ್ಕೆ ಬ್ರಾಹ್ಮಣರು ಹೇಳಿದರು, ಇನ್ನು ಮುಂದೆ ನಿಮ್ಗೆ ನಾವು ಉಪನಯನ ಮಾಡಿಸೋದಿಲ್ಲ ಅಂತ. ಉಪನಯನ ಇಲ್ಲದೆ ಹೋಗಿದ್ದರಿಂದ ಉಳಿದ 3 ವರ್ಗಗಳಿಗಿಂತ ಒಂದಷ್ಟು ಜನ ಕೆಳಗೋದ್ರು. ಆದರೆ ವಾಸ್ತವವಾಗಿ ಇವರು ಕ್ಷತ್ರಿಯರು ಅಂತ ಬಾಬಾ
ಬಾಬಾ ಸಾಹೇಬರು ಸಮರ್ಥವಾದ ವಾದ ಮಂಡಿಸ್ತಾರೆ. ಬಾಬಾ ಸಾಹೇಬರ ವಾದ ಅಂದರೆ ಬರೀ ಭಾಷಣ ಅಲ್ಲ, ಅದಕ್ಕೆ ಸೂಕ್ತವಾಗಿರುವಂಥ ಪುರಾವೆಗಳನ್ನಿಟ್ಟು ಬಾಬಾ ಸಾಹೇಬರು ಹೇಳ್ತಾರೆ ಯಾವ್ಯಾವ ಕ್ಷತ್ರಿಯರು ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ ಅಂತ. ಹೀಗಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಲ್ಲ ಸಾಮರ್ಥ್ಯ ಈ ವರ್ಗಕ್ಕೇನಿದೆ ಅದನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸಿದ್ದಾರೆ. ನಾನು ಬಿಳಿಗಿರಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಹೃದ್ಗತವಾಗಲಿ ಅಂತ ಪ್ರೀತಿಪೂರ್ವಕವಾಗಿ ಭಾವಿಸ್ತಾ ನನ್ನ ಮಾತುಗಳನ್ನು ಬುದ್ಧನ ಪದತಲಗಳಲ್ಲಿ ಸಮರ್ಪಿಸ್ತಾ ಎಲ್ರಿಗೂ ಭೀಮ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್.